ಓಂ ಶಾಂತಿ. ಈ ಸುಂದರವಾಗಿರುವ, ಶಾಂತವಾಗಿರುವ, ನಿರ್ಮಲವಾಗಿರುವಂತಹ ವಾತಾವರಣದಲ್ಲಿ, ಈ ಸತ್ಸಂಗದಲ್ಲಿ ಮೊಟ್ಟ ಮೊದಲು ನಿರಾಕಾರ ಪರಂಪಿತ ಶಿವ ಪರಮಾತ್ಮ, ಸರ್ವಾತ್ಮರ ತಂದೆ ಆ ಪರಮಾತ್ಮನನ್ನು ನೆನೆಯುತ್ತ ಹಾಗೂ ಜ್ಞಾನದಲ್ಲಿ ತಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನು ಹಂಚಬೇಕಂತ, ತಮ್ಮೆಲ್ಲರೂ ಕೂಡ ಸತ್ಯ ಜ್ಞಾನ ತಿಳಿಬೇಕಂತ ಅತಿ ಉಮಂಗ ಉತ್ಸಾಹದಿಂದ ತನು ಮನ ಧನವನ್ನು ತ್ಯಾಗ ಮಾಡಿ ಇಷ್ಟೇ ಚಿಕ್ಕ ವಯಸ್ಸಿನಲ್ಲಿ ಆ ಚಿದಾನಂದ ದಂಪತಿಗಳು ಅಣ್ಣವರು ಅಕ್ಕವರು ಇಬ್ಬರು ಕೂಡ ತುಂಬಾನೇ ಉತ್ಸಾಹದಿಂದ ಹುಮ್ಮಸ್ಸದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತ ಹಾಗೂ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರುವಂತಹ ಆಧ್ಯಾತ್ಮಿಕ ಜ್ಞಾನವನ್ನು, ಆ ಬೀಜವನ್ನು ತಮ್ಮಲ್ಲಿ ನಾಟಲು ಲಿಂಗಸೂರಿಂದ ಬಂದಿರುವಂತಹ ಶರಣರಾಗಿರುವಂತಹ BK ರಾಜಯೋಗಿ ಲಿಂಗರಾಜ್ ಶರಣರಿಗೂ ಕೂಡ ಶರಣರು ಹಾಗೂ ಜ್ಞಾನವನ್ನು ತಿಳಿದುಕೊಳ್ಳುವ ಹಾಗೂ ಜ್ಞಾನವನ್ನು ಆರಿಸುವ ಉಮ್ಮಂಗ ಉತ್ಸಾಹದಿಂದ ತಮ್ಮ ಮನೆಯನ್ನು ಬಿಟ್ಟು, ಅನೇಕ ಕಾರ್ಯವಹಾರಗಳನ್ನು ಬಿಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಾಗಿದ್ದೀರಾ. ತಮ್ಮೆಲ್ಲರನ್ನು ಕೂಡ ಸ್ಮರಿಸುತ್ತ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ಕೂಡ ಏನೋ ಒಂದು ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಅದು ಏನು ಬೇಕಿದೆ? ಇವಾಗ ನಾವೊಂದು ಅಂಗಡಿಗೆ ಹೋಗ್ತೀವಿ ಅಂದ್ರೆ ನಮಗೇನು ಬೇಕು ಅಂತ ನಮ್ಗೆ ಗೊತ್ತಿರುತ್ತೆ, ಅದಕ್ಕಾಗಿ ನಾವು ಹೋಗ್ತೀವಿ. ಇವಾಗ ಸೀರೆ ತೆಗೆದುಕೊಳ್ಳಿಕ್ಕೆ ಹೋಗ್ತೀರಾ ಅಂತ ಹೇಳ್ತೀವಿ. ಸೀರೆ ತಗೋಬೇಕಂದ್ರೆ ಸೀರೆ ಅಂಗಡಿಗೆ ಹೋಗ್ತೀವಿ, ಕಿರಾಣಿ ತಗೋಬೇಕಂದ್ರೆ ಕಿರಾಣಿ ಅಂಗಡಿಗೆ ಹೋಗ್ತೀವಿ. ಮತ್ತೆ ಇಲ್ಲಿಗೆ ಬಂದಿದ್ದೀರಲ್ಲ, ಯಾಕೆ ಬಂದಿದ್ದೀರಿ? ಏನು ಬೇಕಿದೆ? ಏನೋ ಒಂದು ಬೇಕು ಅಂತ ತಾನೇ ಬಂದಿದ್ದೀರಾ? ಏನು ಬೇಕಿದೆ ಈ ಸೃಷ್ಟಿಯಲ್ಲಿ? ಹೇಳಿ ಹೇಳಿ. ಶಾಂತಿ ಬೇಕು ಅಂತ ಬಂದ್ರ? ನೋಡಿ, ಅಕ್ಕವರು ಸರಿಯಾಗಿ ಹೇಳಿ. ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ಮಾನವಾತ್ಮ, ಮಾನವ ಜೀವಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಒಂದು ಕ್ಷಣವೂ ಕೂಡ ಬಿಡುವಿಲ್ಲದೆ ಕಾರ್ಯ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ನಾವೆಲ್ಲರೂ ಕೂಡ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಕೂಡ ಏನೋ ಒಂದು ಕಾರ್ಯ ವ್ಯವಹಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇರ್ತೇವೆ. ಎಲ್ಲ ಕಾರ್ಯ ವ್ಯವಹಾರಗಳು ಯಾವ್ದಕ್ಕೆ, ಏನಕ್ಕೆ ನಾವು ಮಾಡ್ತೇವೆ, ಯಾರಿಗೋಸ್ಕರ ಮಾಡ್ತೇವೆ ನಾವು ಅಂತ ಒಂದ್ಸಲ ಗಮನ ಹರಿಸ. ಏನಕ್ಕೆ ಅಂತಂದ್ರೆ, ನಾವು ಎಲ್ಲಾ ಕಾರ್ಯಗಳು ಅಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತೇವೆ, ಯಾಕೆ? ಹಣ ಬರುತ್ತೆ ಅಂತ. ಹಣ ಯಾಕೆ ಬೇಕು? ನಮಗೆ ಒಂದು ಆನಂದ ಪ್ರಾಪ್ತಿ ಆಗತ್ತೆ. ಹಣದಿಂದ ನಾವೇನ್ ಮಾಡ್ಕೊಂತೀವಿ? ಆನಂದ ಪ್ರಾಪ್ತಿ ಮಾಡ್ಕೊಳ್ತೀವಿ. ಅಂದ್ರೆ ಸುಖ ಸೌಲಭ್ಯಗಳಿಂದ, ವಸ್ತು ವೈಭವಗಳಿಂದ ನಮಗೆ ಆನಂದ ಪ್ರಾಪ್ತಿ ಆಗತ್ತೆ. ಜೀವನವನ್ನು ನಾವು ನೆಮ್ಮದಿಯಾಗಿ ಸಾಗಿಸಬಹುದು ಅಂತ ಮಾಡ್ತೇವೆ. ಸಂಬಂಧಗಳು ನಮ್ಮೆಲ್ಲರಿಗೂ ಇದೆ. ತಾಯಿ, ತಂದೆ, ಪತಿ, ಪತ್ನಿ, ಮಕ್ಕಳು, ಎಲ್ಲಾ ಸಂಬಂಧಗಳಿಂದ ಯಾಕೆ ನಾವು ಮಾಡ್ಕೊಂಡಿದೀವಿ ಅಂದ್ರೆ ಸಂಬಂಧದಿಂದ ಸಂತೋಷ ಪ್ರಾಪ್ತಿ ಆಗತ್ತೆ ಅಂತ ನಾವು ಪ್ರಾಪ್ತಿ ಮಾಡ್ಕೊಂಡ್ವಿ ಅಲ್ವಾ? ಸಂಬಂಧಗಳಿಂದಲೂ ಸಂತೋಷ, ಪ್ರೀತಿ ಹಾಗೂ ಹಣದಿಂದಲೂ ಕೂಡ ದಿನನಿತ್ಯ ಮಾಡುವಂತ ಹಣ ಏನೆಲ್ಲ ಗಳಿಸ್ತೇವೋ ಅದ್ರ ಹಿಂದೆ ಉದ್ದೇಶ ಏನು? ನಾನು ಸಂತೋಷವಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು, ನನ್ನ ಜೀವನವನ್ನು ನಾನು ನೆಮ್ಮದಿಯಾಗಿ ಸಾಗಿಸಬೇಕೆನ್ನುವಂತ ಲಕ್ಷ್ಯ ಅಷ್ಟೇ ಅಲ್ವಾ? ದುಡ್ಡು ನೆಮ್ಮದಿಯನ್ನು ಕೊಡೋದಿಲ್ಲ, ಆದ್ರೆ ದುಡ್ಡಿನಿಂದ ನಾವು ಪ್ರಾಪ್ತಿ ಮಾಡಿಕೊಳ್ಳುವಂತ ಒಂದು ಸಾಧನಗಳು, ಎಲ್ಲಾದ್ರೂ ಆಹಾರ ಪದಾರ್ಥಗಳು, ಯಾವ್ದಾದ್ರು ಸ್ಥಾನದಂದು, ಈ ತರ ಅದರಿಂದ ಸುಖದ ಸೌಲಭ್ಯಗಳಿಂದ ನಾನು ಅದರಿಂದ ಸುಖ ಶಾಂತಿಯನ್ನು ಪ್ರಾಪ್ತಿ ಮಾಡ್ಬೋದು. ಆದರೆ ನಮ್ಮೆಲ್ಲರಿಗೂ ಕೂಡ ಒಂದು ಗಮನವಿರಲಿ, ನಿಜವಾಗಿಯೂ ನನ್ನ ಜೀವನ
ಸದಾ ಸುಖ ಶಾಂತಿ ನೆಮ್ಮದಿಯಾಗಿದೆಯಾ ಅಂತ ನಾವು ನೋಡ್ಕೊಳ್ಬೇಕು. ಎದ್ದಾಗಿಂದ ರಾತ್ರಿವರೆಗೂ ಕೂಡ ಆ ಸುಖಕ್ಕೋಸ್ಕರನೇ ನಾವು ಬಡ್ದಾಡ್ತೀವಿ, ಆ ಶಾಂತಿಗೋಸ್ಕರನೇ ನಾವು ಎಲ್ಲಾ ಕರ್ಮಗಳನ್ನು ಮಾಡ್ತೇವೆ. ಪೂಜೆ ಪುನಸ್ಕಾರಗಳು, ವ್ರತ ಇತ್ಯಾದಿ, ಮಂದಿರಕ್ಕೆ ಹೋಗ್ತೇವೆ, ಏನೆಲ್ಲಾ ಕರ್ಮಗಳು ಮಾಡ್ತೇವೆ. ಯಾಕೆ ಮಾಡ್ತೀವಿ? ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ನಾವು ಮಾಡ್ತೀವಿ. ಇಲ್ಲಿಗೆ ತಾವೆಲ್ಲರೂ ಕೂಡ ಎಷ್ಟೋ ಕೆಲಸ ಇದ್ದರೂ ಕೂಡ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂದ್ರೆ ಶಾಂತಿ ಬೇಕು ಅಂತ ಬಂದಿರಿ. ಓಲಿ ಇಲ್ಲಿ ಯಾರಿಗಾದ್ರೂ ಶಾಂತಿ ಬೇಡ ಅಂತ ಅನ್ನುವಂಥವ್ರು ಯಾರಾದ್ರೂ ಇದ್ದೀರಾ? ನನಗೆ ಸಂತೋಷನೇ ಬೇಡ ಅಂತ ಹೇಳುವಂತವ್ರು ಇದ್ದೀರಾ? ಎಲ್ಲರಿಗೂ ಬೇಕು. ಹೋಗ್ಲಿ, ಎಲ್ಲಿ ಸಿಗುತ್ತೆ, ಎಲ್ಲಿ ಪ್ರಾಪ್ತಿಯಾಗುತ್ತೆ ಇದು ನೋಡ್ಬೇಕಲ್ವ. ಈ ಸುಖ ಶಾಂತಿ ಆನಂದ ಪ್ರೇಮ ಜ್ಞಾನ ಶಕ್ತಿ ಅನ್ನುವಂತ ಒಂದು ದಿವ್ಯ ಗುಣಗಳಂತ ಹೇಳಿ, ಈ ದಿವ್ಯ ಗುಣಗಳು ಎಲ್ಲೋ ಪ್ರಾಪ್ತಿಯಾಗುವುದಲ್ಲ. ಇವಾಗ ಹೂವು ಇದೆ, ಆ ಹೂವು ಅರಳಿದಾಗ ಅದರ ಸುಗಂಧ ಅನ್ನೋದು ವ್ಯಾಪಿಸುತ್ತದೆ ವಾತಾವರಣದಲ್ಲಿ. ಮತ್ತೆ ಆ ಸುಗಂಧ ಎಲ್ಲಿಂದ ಬಂತು? ತನ್ನಲ್ಲಿಯೇ ಇದೆ ಆ ಸುಗಂಧ. ಅರಳಿದಾಗ ಆ ಸುಗಂಧ ಅನ್ನೋದು ಹೊರಬರುತ್ತೆ ಅಲ್ವಾ? ಅದೇ ರೀತಿ ಪರಮಾತ್ಮ ಹೇಳ್ತಾರೆ, ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ನಾವು ಏನು ಸ್ಥೂಲ ಕಣ್ಣುಗಳಿಂದ ನೋಡ್ತಿದೀವೋ ಈ ದೇಹ, ಇದು 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ನೀರು, ಭೂಮಿ, ಆಕಾಶ, ಬೆಂಕಿ, ಈ ಗಾಳಿ, ಈ 5 ತತ್ವಗಳಿಂದ ಮಾಡಲ್ಪಟ್ಟಿರುವಂತ ದೇಹ. ಇದು ಅವಿನಾಶಿನ ವಿನಾಶಿನ ಅಂದ್ರೆ ಇದು ಶಾಶ್ವತನ ಅಶಾಶ್ವತನ? ಅಶಾಶ್ವತ ಅಂದ್ರೆ ಇದೇನು, ಯಾವತ್ತಾದ್ರೂ ಕೂಡ ಇದು ಮಣ್ಣಲ್ಲಿ ಮಣ್ಣಾಗಿ ಬಿಡುತ್ತೆ. ಆದ್ರೆ ನಾವಿಲ್ಲಿ ಜೀವಂತವಾಗಿ ಓಡಾಡ್ತೀವಲ್ವ, ನಾವು ಯಾರು ಅಂತ ನಾವು ತಿಳ್ಕೊಳ್ಳಿ. ದಿನನಿತ್ಯದಲ್ಲಿ ನಾನು ಅನ್ನುವಂತ ಶಬ್ದವನ್ನು ಎಷ್ಟು ಸಲ ನಾವು ಉಪಯೋಗಿಸ್ತೇವೆ? ಅನೇಕ ಬಾರಿ ಉಪಯೋಗಿಸ್ತೇವೆ. ಆದ್ರೆ ಇಲ್ಲಿ ನಾನು ಯಾರು? ಹೋಗ್ಲಿ, ಈಗ ನನ್ನ ಶರೀರದ ಹೆಸರು ಪುನೀತ, ಹೋಗ್ಲಿ ಪುನೀತ ನಾನ ಅಂತಂದ್ರೆ, ಪುನೀತ ಎನ್ನುವಂತ ಹೆಸರು ಹುಟ್ತಾನೆ ಬಂದಿಲ್ಲ, ಹುಟ್ಟಿದ ನಂತರ ಇಟ್ಟಿರುವಂತ ಹೆಸರು. ಆದ್ರೆ ಅದಕ್ಕೆ ಮೊದಲು ನಾನಿದ್ದೆ. ಅಂದ್ರೆ ನಾನು ಎನ್ನುವಂತವನು ನಾನು ಮೊದಲಿಂದ ಇರಬೇಕು. ಈ ಶರೀರವು ಕೂಡ ವಿನಾಶಿ ಅಂದ ಮೇಲೆ ಈ ಶರೀರದ ಹೆಸರು ನಾನಲ್ಲ, ಈ ಶರೀರದ ಸಂಬಂಧವೂ ನಾನಲ್ಲ. ಆದ್ರೆ ಈ ಶರೀರದ ಒಳಗಡೆ ಇರುವಂತ ಪ್ರಾಣ ಅಂತ ನಾವೇನು ಕರಿತೇವೋ ಅದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತೇವೆ. ಆ ಜ್ಯೋತಿ ನಾನು. ಆ ಜ್ಯೋತಿ ಹೇಗಿರುತ್ತೆ ಅಂದ್ರೆ, ಈಗ ನಾವು ಆಕಾಶದಲ್ಲಿ ನಕ್ಷತ್ರ ನೋಡಿದಂಗೆ ಈ ದೇಹದೊಳಗೆ 2 ಕಣ್ಣುಗಳ ಮಧ್ಯದಲ್ಲಿ ಆತ್ಮ ಅನ್ನೋದು ಇದೆ. ಆತ್ಮ ಹೇಗಿರುತ್ತೆ ಅಂದ್ರೆ ನಕ್ಷತ್ರದ ಸಮಾನ. ಅದಕ್ಕೆ ಬೊಟ್ಟು ಇಲ್ಲೇ ಇಟ್ಕೊಳ್ತೀವಿ, ಬೇರೆ ಎಲ್ಲಾದ್ರೂ ಇಟ್ಕೊಳ್ತೀವ ಬೊಟ್ಟು? ಇಲ್ಲೇ ಯಾಕೆ ಇಟ್ಕೊಳ್ತೀವಿ ಅಂದ್ರೆ ಇಲ್ಲೇ ನಾನು ಚೈತನ್ಯ ಶಕ್ತಿ ಪ್ರಾಣ ಇದ್ದೇನೆ. ಅದಕ್ಕೆ ಯಾರಾದ್ರೂ ಶರೀರ ಬಿಟ್ರು ಅಂತ ತಿಳ್ಕೊಳ್ಳಿ, ಸತ್ತೋದ್ರು ಅಂತ ತಿಳ್ಕೊಳ್ಳಿ, ಅವ್ರು ಹೋದ್ರು ಅಂತ ನಿಮ್ ಕಣ್ ಮುಂದೆನೆ ಇದ್ರಲ್ಲ, ಎಲ್ಲಿಗೆ ಹೋದರು? ಯಾರು ಹೋದರು ಅಂದ್ರೆ ಆತ್ಮ ಅನ್ನೋದು, ನಾವು ಈ ಶರೀರ ಏನೈತಲ್ಲ, ವಸ್ತ್ರವನ್ನು ಬದಲಾಯಿಸಿದಂಗೆ ಶರೀರ ಬದಲಾಯಿಸುತ್ತೆ. ಆದ್ರೆ ಇದ್ರಲ್ಲಿ ನಾನು ಯಾರು ಅಂದ್ರೆ ನಾನು ಚೈತನ್ಯ ಸ್ವರೂಪಿ, ನಾನೊಂದು ಜ್ಯೋತಿರ್ಬಿಂದು ಸ್ವರೂಪ. ಅದಕ್ಕೆ ನಾವು ದೀಪವನ್ನು ಬೆಳಗಿಸ್ತೇವೆ. ದೀಪದ ಪ್ರತೀಕ ಏನು? ಅಂಧಕಾರವನ್ನು ತೊಲಗಿಸುತ್ತೆ ಅಂತ ಜ್ಯೋತಿಯನ್ನು ಬೆಳಗಿಸ್ತೇವೆ. ಅದೇ ರೀತಿ ಪರಮಾತ್ಮ ಹೇಳ್ತಾರೆ, ನಿಮ್ಮ ಜೀವನದಲ್ಲಿರುವಂತಹ ದುಃಖ ಅಶಾಂತಿ ಅಜ್ಞಾನವನ್ನು ತೊಲಗಿಸಬೇಕು ಅಂದ್ರೆ ನೀವು ಯಾರು ಎನ್ನುವಂತಹ ಸತ್ಯ ಸ್ಮೃತಿಯ ಜ್ಯೋತಿಯನ್ನು ಬೆಳಗಿಸಿ. ಆ ಸತ್ಯ ನೆನಪು ನಿಮಗೆ ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಊರಲ್ಲಿ ಒಂದು ರಾಜ ಇದ್ದ. ಆ ರಾಜದೇ ಪೂರ್ತಿ ರಾಜ್ಯ ಎಲ್ಲ. ಆ ರಾಜ ಏನ್ ಮಾಡ್ತಿದ್ದ, ಪ್ರತಿದಿನ
ಆ ರಾಜ್ಯದ ಎಲ್ಲ ಕಾರ್ಯವ್ಯವಹಾರದ ಜವಾಬ್ದಾರಿಯನ್ನು ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇದ್ರು. ಆದ್ರೆ ಒಂದು ದಿನ ತುಂಬಾ ಮನಸ್ಸಿಗೆ ನೋವಾಗತ್ತೆ, ಏನೋ ಒಂದು ಗೊಂದಲ ಅನ್ನೋದು ಮನಸ್ಸಲ್ಲಿ ಉಂಟಾಗತ್ತೆ. ಆ ತರ ಗೊಂದಲದಲ್ಲಿದ್ದಾಗ, ನೋವಿನಲ್ಲಿದ್ದಾಗ ತನ್ನ ಜೊತೆಯಲ್ಲಿರುವಂತ ಮಂತ್ರಿ ಹೇಳ್ತಾನೆ, ಇದೇ ರೀತಿ ಸುಂದರವಾಗಿರುವಂತ ಧ್ಯಾನ ಮಂದಿರ ಕುಟೀರ ಆ ರಾಜ್ಯದ ದೂರ, ಅಂದ್ರೆ ಏನ ಊರಿತ್ತೋ ಆ ಊರಿನ ತುದಿಯಲ್ಲಿ ಇತ್ತು. ಆಗ ಆ ಮಂತ್ರಿ ಹೇಳ್ತಾರೆ, ರಾಜರೇ, ಆ ಊರಿನ ಆಚೆ ದೂರದಲ್ಲಿ ಒಬ್ಬರು ಗುರು ಇದ್ದಾರಲ್ಲ, ಆ ಗುರು ಹತ್ರ ಹೋದ್ರೆ ಯಾರಿಗಾದ್ರೂ ಕೂಡ ದುಃಖ ದೂರವಾಗ್ಬೋದೇನೋ, ನೀವ್ ಒಂದ್ಸಲ ಹೋಗಿ ಭೇಟಿಯಾಗಿ ಆಗ ನಿಮ್ ಮನಸ್ಸಲ್ಲಿರುವಂತ ದುಃಖ ದೂರವಾಗಬಹುದು ಅಂತ ಹೇಳಿದ್ರು. ಹೌದಾ ಅಂತ ಹೇಳಿದ್ರಂತೆ ರಾಜ. ಆದ್ರೆ ಎಲ್ಲ ಕಾರ್ಯಗಳೈತಲ್ಲ, ಹೆಂಗ್ ಬಿಟ್ಟು ಹೋಗ್ಲಿ ಅಂತ, ಇಲ್ಲ ನೀವ್ ಒಂದ್ಸಲ ಹೋಗ್ ಬನ್ನಿ ಅಂತ ಹೇಳ್ತಾರೆ. ಸರಿ, ರಾಜ ಏನ್ ಮಾಡಿದ್ರು, ಹೋದ್ರು. ಹೋಗಿದ ತಕ್ಷಣ ಸನ್ಯಾಸಿಯಾಗಿ ಕೂತಿದ್ರು. ಇವರಿಗೆ ಒಂದು ಕಡೆ ಆ ಕಾರ್ಯ ಇದೆ ಅಂತ ಆ ಕಾರ್ಯದ ಸೆಳೆತ, ಮತ್ತೆ ಇನ್ನೊಂದು ಕಡೆ ಮನಸ್ಸು ಗೊಂದಲವಾಗಿದೆ, ಮನಸ್ಸು ಶಾಂತ ಮಾಡಿಕೊಳ್ಬೇಕೆನ್ನುವಂತಹ ಆತೃತೆ ಎರಡೂ ಇತ್ತು. ಆ ಸನ್ಯಾಸಿ ಹತ್ರ ಹೋಗಿದ ತಕ್ಷಣ ಅವ್ರ ಹತ್ರ ಹೇಳ್ತಾರೆ, ಆ ಋಷಿ ಮುನಿ ಹತ್ರ ಹೋಗಿದ ತಕ್ಷಣ ಅವರು, ಋಷಿ ಮುನಿಯವರೇ, ನನಗೆ ತುಂಬಾ ಮನಸ್ಸಿಗೆ ದುಃಖವಾಗಿದೆ, ತಕ್ಷಣ ನನ್ನ ಮನಸ್ಸಿನ ಒಂದು ದುಃಖವನ್ನು ದೂರ ಮಾಡಿ ನನಗೆ ಶಾಂತಿಯನ್ನು ಕೊಡಿ, ನಾನು ಬೇಗ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಒಂದು ಸಲ ಹೇಳಿದ ತಕ್ಷಣ ಅವ್ರಿಗೆ ಕೇಳಿಸಿದ್ರು ಕೂಡ ಕೇಳಿಸ್ದಂತೆ ಸುಮ್ನೆ ಕುಳಿತಿರ್ತಾರೆ. ಮತ್ತೆ ಇನ್ನೊಂದ್ಸಲ ಕೇಳ್ತಾರೆ, ಋಷಿವರ್ಯರೇ, ನನಗೆ ದುಃಖ ದೂರ ಮಾಡಿ ಈ ತಕ್ಷಣ ನನಗೆ ಶಾಂತಿ ಬೇಕು ಅಂತ ಕೇಳ್ತಾರೆ. ಯಾರು? ರಾಜ ಕೇಳ್ತಾರೆ. ಸರಿ, ಅವರು ಹೇಳ್ತಾರೆ, ನಿನಗೆ ತಕ್ಷಣ ನಾನು ಶಾಂತಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ, ಆದ್ರೆ ಅಲ್ಲಿ ಒಂದು ಮಡಿಕೆ ಇರುತ್ತೆ, ಆ ಮಡಿಕೆಯನ್ನು ಹೋಗಿ ದೂರದಲ್ಲಿ, ಸ್ವಲ್ಪನೇ ದೂರ ಹೋಗಿ ನೀರನ್ನು ತುಂಬಿಸ್ಕೊಂಡು ಬಾ, ನಿನಗೆ ನಾನು ಶಾಂತಿಯನ್ನು ಕೊಡ್ತೀನಿ ಅಂತ ಹೇಳು. ಸರಿ ಅಂತ ಏನ್ ಮಾಡ್ತಾರ, ರಾಜ ಮಡಿಕೆಯನ್ನು ತಗೊಂಡೋಗಿ ನೀರ್ ತುಂಬಿಸ್ಕೊಂಡು ಬಂದು ಇಡ್ತಾರೆ. ನೀರ್ ತುಂಬಿಸ್ಕೊಂಡ್ ಬಂದ್ ಇಟ್ಟ ಮೇಲೆ ರಾಜ ಕೇಳ್ತಾರೆ, ಶಾಂತಿ ಕೊಡಿ ಈಗ ನನಗೆ ಅಂತ. ಆಗ ಋಷಿವರ್ಯರು ಹೇಳ್ತಾರೆ, ಸ್ವಲ್ಪ ಈ ಕಸರೆಲ್ಲ ತುಂಬಿಕೊಂಡಿರುತ್ತಲ್ಲ ಅದ್ರಲ್ಲಿ, ಇದೆಲ್ಲ ತಿಳಿಯಾಗಿದ ತಕ್ಷಣ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ, ಎಷ್ಟೋ ಹರಗಳಿದ್ರೂ ಕೂಡ ಬಂದಿದ್ದೀನಿ, ಸ್ವಲ್ಪ ಇಷ್ಟು ಬಿಟ್ಟು ಬಂದಿದ್ದೀನಲ್ಲ, 5 ನಿಮಿಷ ಕುತ್ಕೊಂಡ್ರೆ ಆಯ್ತು ಅಂತ ಅವ್ರು ತಿಳ್ಕೊಳ್ತಾರೆ ರಾಜ. ಸರಿ ಅಂತ ಸುಮ್ಮನೆ ಕುತ್ಕೊಳ್ತಾರೆ. 5 ನಿಮಿಷ ಕಲಿಯಿತು, ಆ ನೀರಿನೇನು ತಿಳಿ ಆಗ್ತಾ ಬಂತು. ಆ ಋಷಿ ಮನೆಗಳು ಕೂತಿರ್ತಾರಲ್ಲ, ಬಂದು ಅವ್ರ ಕೈಯಲ್ಲಿ ಒಂದು ಕೋಲ್ ಇರುತ್ತೆ, ಒಂದು ಸಲ ಏನ್ ಮಾಡ್ತಾರ, ನೀರನ್ನ ತಿರುಗುತ್ತಾರೆ. ಆಗೇನಾಗತ್ತೆ, ಕಸರ್ ಏನ್ ಕೆಳಗಡೆ ಎಲ್ಲ ತಿಳಿ ಆಗ್ತಿತ್ತಲ್ಲ ನೀರು, ಮತ್ತೇನಾಯ್ತು, ನೀರಲ್ಲೇ ಅದು ಸೇರ್ಬಿಡುತ್ತೆ. ಮತ್ತೇನಾಯ್ತು, ನೀರೆಲ್ಲವೂ ಕೂಡ ಮಲಿನವಾಗುತ್ತೆ. ಆ ರಾಜನಿಗೆ ಸ್ವಲ್ಪ ಅನಿಸುತ್ತೆ, ಕೋಪ ಬಂದಾಗ ಯಾವ್ದ್ರು ಮತ್ತೆ ಕುತ್ಕೊಂಡ್ಬಿಡ್ತಾರೆ. ಸರಿ ಬಿಡಿ, ಇನ್ನೊಂದ್ 5 ನಿಮಿಷ ಅಲ್ಲ, ಮತ್ತೆ ನೀರು ತಿಳಿ ಆಗ್ಬಿಡುತ್ತೆ, ಕಸರೆಲ್ಲ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ಆಮೇಲೆ ಗುರುಗಳು ನನಗೆ, ಋಷಿವರ ನನಗೆ ಶಾಂತಿಯನ್ನು ಕೊಡಬಹುದು ಅಂತ ಅನ್ಕೊಂತಾರೆ. ಸರಿ, ನೀರು ತಿಳಿ ಆಗ್ತಾ ಬಂತು. ಆಗ ಮತ್ತೇನ್ ಮಾಡ್ತಾರೆ, ಋಷಿವರ್ಯರು ಎದ್ದು ನಿಂತು ಇನ್ನೊಂದು ಸಲ ಕೋಲಲ್ಲಿ ನೆತ್ಕೊಂಡು ತಿರುಗಿದ ತಕ್ಷಣ ಇನ್ನ ಇಷ್ಟೊತ್ತು ತಡ್ಕೊಂಡು ಕೂತಿರುವಂತ ರಾಜನಿಗೆ ಏನಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಹೇಳ್ತಾರೆ, ಋಷಿವರೇ, ನನಗೆ ಶಾಂತಿ ಕೊಡ್ಲಿಕ್ಕೆ ಆಗತ್ತೆ ಅಂದ್ರೆ ಕೊಡಿ, ಕೊಡಕ್ಕಾಗಲ್ಲ ಅಂತಂದ್ರೆ ಹೇಳಿಬಿಡಿ, ನಾನು ಹೊರಟು ಹೋಗ್ತೇನೆ, ನನ್ನ ಸಮಯವನ್ನು ವ್ಯರ್ಥ ಮಾಡ್ಬಿಡಿ, ನನಗೆ ಎಷ್ಟೋ ಕೆಲಸ ಕಾರ್ಯಗಳಿದೆ ಅಂತ ಹೇಳ್ತಾರೆ. ಆಗ ಶಾಂತವಾಗಿ ಋಷಿವರ್ಯರು ಹೇಳ್ತಾರೆ, ನೀವು ಸ್ವಲ್ಪ ಸಮಯ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಕುಳಿತುಕೊಳ್ಳುವಷ್ಟು ತಾಳ್ಮೆ ಇಲ್ಲ, ಆದ್ರೆ ನಿಮ್ಗೆ ತಕ್ಷಣವೇ ಏನು ಬೇಕು, ಶಾಂತಿ ಬೇಕು. ಇದು ಹೇಗೆ ಪ್ರಾಪ್ತಿಯಾಗಲು ಸಾಧ್ಯ? ಈಗ ಮಣ್ಣಿನ ಮಡಿಕೆ ಅಂತ ನಾನು ಏನ್ ಹೇಳಿದೆ,
ಅದು ನಮ್ಮ ಮನಸ್ಸು. ನಮ್ಮ ಮನಸ್ಸಲ್ಲಿ ಅನೇಕ ವ್ಯರ್ಥ ವಿಚಾರಗಳನ್ನು ಮಾಡ್ತಾ ಇರ್ತೇವೆ. ಬೇಕೋ ಬೇಡ ಎಲ್ಲಾ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡಿರ್ತೇವೆ. ಅವಶ್ಯಕತೆ ಇಲ್ಲದೆ ಇರುವಂತದ್ದು ಯೋಚನೆ ಮಾಡುತ್ತೇವೆ. ಇಷ್ಟೆಲ್ಲ ನಕಾರಾತ್ಮಕ ಯೋಚನೆಗಳು, ಇಷ್ಟೆಲ್ಲ ವ್ಯರ್ಥ ಯೋಚನೆಗಳನ್ನು ಮಾಡ್ತಾ ನಾವು ಇದ್ದು ತಕ್ಷಣ ಶಾಂತಿ ಬೇಕು ಅಂದ್ರೆ ಅದು ಪ್ರಾಪ್ತಿಯಾಗುವುದಲ್ಲ. ನಾವು ಮನಸ್ಸನ್ನು ಬೇಕಾದಷ್ಟು ಸಂಕಲ್ಪಗಳನ್ನು ಮಾಡ್ಲಿಕ್ಕೆ ಬಿಟ್ಟು ಬಿಟ್ಟಿದೀವಿ. ಮನಸ್ಸನ್ನೇನಂದ್ರೆ ಲಗಾಮ್ ಇಲ್ದೇ ಇರುವಂತ ಒಂದು ಕುದುರೆ ತರ ನಾವು ಬಿಟ್ಟು ಬಿಟ್ಟಿದ್ದೀವಿ. ಬಿಟ್ಟು ತಕ್ಷಣ ಇಲ್ಲಿಗೆ ಬಂದಿದ ತಕ್ಷಣ ಶಾಂತಿ ಪ್ರಾಪ್ತಿ ಆಗ್ಬಿಡ್ಬೇಕು, ಇಲ್ಲಿ ಬಂದಿದ ತಕ್ಷಣ ಆಗ್ಬಿಡ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಎಲ್ಲಿಯ ತನಕ ನಮ್ಮ ಮನಸ್ಸನ್ನು ನಾವು ಪರಮಾತ್ಮನೊಂದಿಗೆ ಜೋಡಿಸುವುದಿಲ್ಲವೋ, ನಾನು ಆತ್ಮ ಎನ್ನುವಂತ ಸತ್ಯ ಸ್ಮೃತಿಯಲ್ಲಿ ನನ್ನ ಮನಸ್ಸನ್ನು ಆರಿಸಿ ನನ್ನ ಮನಸ್ಸಿನ ವಿಚಾರಗಳನ್ನು ವಿಚಾರವಾಗಿ ನಾನು ಎಲ್ಲಿಯ ತನಕ ಬದಲಾಯಿಸುವುದಿಲ್ಲವೋ ಅಲ್ಲಿಯ ತನಕ ನನ್ನ ಮನಸ್ಸಿಗೆ ನಿಜವಾಗಿರುವಂತ ಶಾಂತಿ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ನಾವೆಲ್ಲಾದ್ರೂ ಹೋಗ್ತೇವೆ, ದೇವಸ್ಥಾನಕ್ಕೂ ಅಥವಾ ಒಳ್ಳೆ ಪುಣ್ಯಕ್ಷೇತ್ರಕ್ಕೂ ಹೋಗ್ತೇವೆ, ಕೂತ್ಕೊಳ್ತೇವೆ, ಅಲ್ಲಿ ಶಾಂತಿ ಪ್ರಾಪ್ತಿ ಆಗುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಧ್ಯಾನ ಮಂದಿರ ಮಾಡಿದ್ದಾರೆ, ಅಲ್ಲಿ ಕುತ್ಕೊಂಡಾಗ ಶಾಂತಿ ಪ್ರಾಪ್ತಿ ಆಗುತ್ತೆ, ಅಂದ್ರೆ ಶಾಂತಿಯ ಅನಿಸುತ್ತೆ. ಆದ್ರೆ ಆ ಶಾಂತಿ ಇಲ್ಲಿ ಕುತ್ಕೊಂಡಾಗ ಮಾತ್ರ ಬೇಕಾ, ನಿಮ್ಮ ಜೀವನ ಪೂರ್ತಿ ಬೇಕಾ? ಜೀವನ ಪೂರ್ತಿ ಬೇಕಲ್ಲ. ಇಲ್ಲಿ ಕುತ್ಕೊಂಡಾಗ ಶಾಂತಿ, ಮನೆಗೆ ಹೋದ್ಮೇಲೆ ಅಶಾಂತಿ ಆದ್ರೆ ಪ್ರಯೋಜನ ಏನೈತೆ? ನಮ್ಮ ಜೀವನವೇ ಶಾಂತಿಮಯ ಆಗಬೇಕು ಅಂತಂದ್ರೆ ಸತ್ಯವನ್ನು ತಿಳಿಬೇಕು. ನಾನು ಯಾರು ಎನ್ನುವಂತ ಸತ್ಯ ಪರಿಚಯವನ್ನು ತಿಳಿದಾಗ ಮಾತ್ರನೇ ನನ್ನಲ್ಲೇ ಇರುವಂತ ನಿಜವಾಗಿರುವಂತ ಶಾಂತಿಯ ಅನುಭವವನ್ನು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಕುತ್ಕೊಂಡಾಗ ಅನುಭವ ಆಗುವಂತ ಶಾಂತಿ ಏನು ಅಂತಂದ್ರೆ, ನಿಮ್ಮ ಮನಸ್ಸನ್ನು ಹೊರಗೆ ಜಗತ್ತಿನಿಂದ ತ್ಯಜಿಸಿರ್ತೀರ, ಎಲ್ಲ ಕಾರ್ಯವ್ಯವಹಾರಗಳಿಂದ ಬಿಡಿಸ್ಕೊಂಡಿರ್ತೀರ, ಎಲ್ಲ ಸಂಬಂಧಗಳಿಂದ ದೂರ ಆಗಿ ನಿಮ್ಮಲ್ಲಿ ನಿಮ್ಮ ಮನಸ್ಸನ್ನು ಇಡ್ತೀರ ಸ್ವಲ್ಪ ಸಮಯ. ಆಗ ಆ ಸಮಯದಲ್ಲಿ ನಿಮ್ಗೆ ಶಾಂತಿಯ ಅನುಭವ ಆಗತ್ತೆ. ಆದ್ರೆ ಅದು ನಿಮ್ಮ ನಿಜ ಸ್ವರೂಪ, ಆತ್ಮಿಕ ಸ್ವರೂಪದಲ್ಲಿ ಹರಿಸಿದಾಗ ಸತ್ಯವಾಗಿರುವಂತಹ ಶಾಂತಿ, ಸುಖ, ಆನಂದ, ನೆಮ್ಮದಿಯ ಪ್ರಾಪ್ತಿ ಅನ್ನೋದು ಆಗತ್ತೆ. ಇದರಿಂದ ನಿಮ್ಮ ಜೀವನವೂ ಕೂಡ ಸುಖ ಶಾಂತಿಮಯವಾಗತ್ತೆ. ಇನ್ನು ಮುಂದಿನ ಭಾಗದಲ್ಲಿ ನಿಜವಾಗಿರುವಂತ ನಾನು ಯಾರು, ನನ್ನ ತಂದೆ ಯಾರು ಎನ್ನುವಂತ ಅನೇಕ ವಿಚಾರಗಳೊಂದಿಗೆ ನಮ್ಮ ಜೀವನ ಹೇಗೆ ಸದಾ ಸುಖ ಶಾಂತಿಮಯ ಮಾಡಿಕೊಳ್ಳಬಹುದು ಎನ್ನುವಂತ ವಿಚಾರದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ನನ್ನ ವಿಚಾರಕ್ಕೆ ಮಂಗಳವನ್ನು ಕೊಡ್ತೇನೆ. ಎಲ್ಲರಿಗೂ ಓಂ ಶಾಂತಿ. ರಾಜಯೋಗಿನಿ BK ಪುನಿತಾ ಅವರಿಗೆ ಧನ್ಯವಾದಗಳು. ಶಾಂತಿಗಾಗಿ ನೀನೇನು ಮಾಡಬೇಡ, ಶಾಂತಿಗಾಗಿ ಬುದ್ಧನಂತೆ ಸಂಸಾರ ತೊರೆಯಬೇಡ, ಶಾಂತಿಗಾಗಿ ಸರ್ವವನ್ನ ಬಿಟ್ಟು ಸನ್ಯಾಸಿಯಾಗಬೇಡ, ಶಾಂತಿಗಾಗಿ ನೀನು ಶಾಂತನಾಗು, ಶಾಂತಿಗಾಗಿ ನೀನು ಶಾಂತನಾಗು. ಶಾಂತಿ ತಾನಾಗಿಯೇ ನಿನ್ನಲ್ಲಿ ಬರುತ್ತದೆ. ಪಂಚೇಂದ್ರಿಯಗಳಿಂದ ಕೂಡಿದ ಈ ಶರೀರ, ಪಂಚಭೂತಗಳಿಂದ ಕೂಡಿದ ಈ ವಾತಾವರಣ, ನಿರಾಕಾರವಾಗಿರ್ತಕ್ಕಂಥ ವಾತಾವರಣವನ್ನ, ನಿರಾಕಾರವಾಗಿರ್ತಕ್ಕಂಥ ಈ ಶರೀರವನ್ನ, ಆತ್ಮವನ್ನ ಪರಮಾತ್ಮನಲ್ಲಿ ಅದು ಜ್ಞಾನದಿಂದ ಲೀನ ಮಾಡೋಣ ಎಂಬ ಮಾತುಗಳೊಂದಿಗೆ ಜ್ಞಾನದ ಕುರಿತು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡಿರ್ತಕ್ಕಂಥ ರಾಜಯೋಗಿನಿ BK ಪುನಿತಾ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಂದಿನ ಆಧ್ಯಾತ್ಮಿಕ ಪ್ರವಚನಕಾರರು ಆಗಿರ್ತಕ್ಕಂಥ ರಾಜಯೋಗಿ BK ಲಿಂಗರಾಜ್ ಅವರು ವೇದಿಕೆಯನ್ನ ಅನುಸರಿಸಿ ತಮ್ಮ ಪ್ರವಚನವನ್ನ ನೀಡಬೇಕೆಂದು ವಿನಂತಿ. ಓಂ ಶಾಂತಿ. ಎಲ್ರು 3 ಸರಿ ಹೇಳೋಣ. ಓಂ ಶಾಂತಿ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಅಕ್ಕವ್ರು ಹೇಳಿದ್ರಲ್ಲ, ಭ್ರುಕುಟಿಯ ಮಧ್ಯದಲ್ಲಿ 2 ಕಣ್ಣುಗಳ ಮಧ್ಯೆ ಒಂದು ಆತ್ಮ ಜ್ಯೋತಿ ಇದೆ, ಅದೇ ಚೈತನ್ಯ. ಇಂಥ ಒಂದು
ಶರೀರವನ್ನ ಹೊತ್ಕೊಂಡು ಓಡಾಡುವಂತ ಶಕ್ತಿ ಒಂದು ಬೇಕಲ್ಲ. ಒಂದೊಂದು ಸಲ ನಮ್ಮ ಕೈಯೇ ನಮಗೆ ಭಾರ ಆಗುತ್ತೆ. ಹಿಂಗೆ ಹಿಡ್ಕೊಳ್ಳಿ ಅಂದ್ರೆ ಎಷ್ಟೊತ್ತು ಹಿಡ್ಕೊಳಕ್ಕಾಗತ್ತೆ ಕೈನ? ಭಾರ ಅನ್ಸುತ್ತಾ ಇಲ್ವಾ? ಮತ್ತು ನಮ್ಮ ಶರೀರ ಎಷ್ಟು ಭಾರ ಇದೆ? ಕೆಲವ್ರು 5 kg ಇದೆ, ಕೆಲವ್ರು 10 kg ಇದೆ, ಕೆಲವ್ರು 20 kg ಇದೆ, ಕೆಲವ್ರು 50 kg ಇದೆ, ಕೆಲವರು 1 ಕ್ವಿಂಟಲ್ ಕೂಡ ದಾಟಿರ್ತೀವಿ. ಅಂದ್ರೆ ಅಂತ 1 ಕ್ವಿಂಟಲ್ ಮನುಷ್ಯನೇ ಹೊರಕ್ಕಾಗಲ್ಲ. ಆದ್ರೆ ನನ್ನ ಒಂದು 100 kg ಭಾರವನ್ನ ಹೊತ್ಕೊಂಡು ಓಡಾಡುವಂತ ಶಕ್ತಿ ಯಾವ್ದಿರ್ಬೇಕು? ಇದೆಯೇ ಇಲ್ಲ ಒಳಗಡೆ? ಕಣ್ಣಿಗೆ ಕಾಣದೇ ಇರುವಂತ ಅತಿ ಸೂಕ್ಷ್ಮ ಶಕ್ತಿ, ಒಂದು ಚೈತನ್ಯ, ಆತ್ಮ ಅಂತ ಏನು ಕರಿತೇವೆ, ಆ ಆತ್ಮ ಈ ಶರೀರವನ್ನ ಹೊತ್ಕೊಂಡು ಓಡಾಡ್ತಾ ಇದೆ. ಇಲ್ಲಿಯ ತನಕ ನಾವೆಲ್ಲ ನಾನು ಅಂದ್ರೆ ಏನು, ಈ ಶರೀರ, ಕಣ್ಣಿಗೆ ಕಾಣುವಂತ ಈ ಮುಖ, ಈ ಕಣ್ಣು, ಈ ಫೋಟೋವನ್ನ ಕೊಡ್ತೀವಿ ಎಲ್ರಿಗೂ ಕೂಡ. ಆದ್ರೆ ಇದು ಒಂದು ಶರೀರ. ಆದ್ರೆ ಇದನ್ನ ನಡೆಸ್ತಾ ಇರುವಂತ ಮಾಲೀಕ ಒಬ್ಬ ಒಳಗಿದ್ದಾನೆ. ಅದಕ್ಕೆ ಆತ್ಮ, ಚೈತನ್ಯ, ಪ್ರಾಣ, ಶಕ್ತಿ ಅಂತ ಕರೀತಾರೆ. ಇವತ್ತಿನಿಂದ ನೀವು ಹೊಸ ಒಂದು ಜ್ಞಾನದ ಜನ್ಮವನ್ನ ಪಡೆದಿದ್ದೀರಿ ಅಂತಂದ್ರೆ ಇದು ಮರುಜನ್ಮ ಅಂತ ಕರೀತಾರೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಬಂದಂತ ಜನ್ಮ ಆಗಿರೋದ್ರಿಂದ ನೀವು ಇವತ್ತಿನಿಂದ ನಾನು ಶರೀರ ಅಲ್ಲ, ಈ ಶರೀರವನ್ನು ನಡೆಸುವ ಚೈತನ್ಯ ಶಕ್ತಿ ಆಗಿದ್ದೇನೆ, ಆತ್ಮನಾಗಿದ್ದೇನೆ ಅನ್ನುವಂಥ ಮೊಟ್ಟ ಮೊದಲ ಅರಿವೇ ನಿಮ್ಮ ಮರು ಜನ್ಮ, ಹೊಸ ಜನ್ಮ, ಜ್ಞಾನದ ಜನ್ಮ ಅಂತ ನೀವು ತಿಳ್ಕೊಳ್ಳಿ. ಯಾರಿಗಿದ ಅರ್ಥ ಆಗಿದೆ ಅವರೆಲ್ಲರೂ ಕೂಡ ಈ ಒಂದು ಕ್ಷಣದಿಂದ ಯಾವೆಲ್ಲ ಸತ್ಪುರುಷರು ಬಂದು ಈ ಶರೀರವನ್ನ ಮರೆತು ಒಳಗಿರುವ ಚೈತನ್ಯದ ಸ್ಮೃತಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೋ ಆ ಸತ್ಯ ಇವತ್ತು ನಿಮಗೆ ಅರ್ಥ ಆಗಿದೆ. ಹಾಗಾಗಿ ಈಗ 1 ನಿಮಿಷ 3 ಸಲ ಓಂ ಶಾಂತಿ ಮಹಾಮಂತ್ರವನ್ನ ಹೇಳೋಣ. ಓಂ ಅಂದ್ರೆ ನಾನು ಆತ್ಮ, ಶಾಂತಿ ಅಂದ್ರೆ ನನ್ನ ಸ್ವಧರ್ಮ. ಓಂ ಶಾಂತಿ ಅಂದ್ರೆ ನಾನಾತ್ಮ, ನನ್ನ ಸ್ವಧರ್ಮ ಶಾಂತಿ. ಇದನ್ನ ಈ ಭ್ರುಕುಟಿಯ ಮಧ್ಯದಲ್ಲಿ, 2 ಕಣ್ಣುಗಳ ಮಧ್ಯದಲ್ಲಿ, ಎಲ್ಲಿ ನೀವು ಬೊಟ್ಟು ಇಟ್ಕೊಳ್ತೀರಿ, ಕುಂಕುಮ ಇಟ್ಕೊಳ್ತೀರಿ, ಗಂಧ ಇಟ್ಕೊಳ್ತೀರಿ, ಇಲ್ಲಿ ನಾನು ಚೈತನ್ಯ ಜ್ಯೋತಿ ಸ್ವರೂಪದಲ್ಲಿ ಇದ್ದೇನೆ ಅಂತ ಎಲ್ರು ಒಂದು ಸಲ ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಇಲ್ಲಿ ಒಂದು ಜ್ಯೋತಿಯನ್ನು ನೋಡ್ತಾ ಓಂ ಶಾಂತಿ ಮಹಾಮಂತ್ರವನ್ನ 3 ಸಲ ಓಂಕಾರ ಮಾಡೋಣ. ಎಲ್ರು ಒಟ್ಟಿಗೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ನಿಮ್ಮ 2 ಹುಬ್ಬುಗಳ ಮಧ್ಯೆ ಒಂದು ಚೈತನ್ಯ ಜ್ಯೋತಿ, ಒಂದು ನಕ್ಷತ್ರವನ್ನ ನೋಡ್ತಾ 3 ಸಲ ಓಂಕಾರವನ್ನ ಮಾಡೋಣ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ಈ ಸುಂದರವಾದ ವಾತಾವರಣದಲ್ಲಿ ನಮ್ಮ ನಿಮ್ಮೆಲ್ಲರ ಆತ್ಮೀಯ ತಂದೆ, ಸರ್ವಾತ್ಮರ ಪಿತ ಶಿವ ಪರಮಾತ್ಮನನ್ನ ಪರಮಧಾಮದಲ್ಲಿ ಧ್ಯಾನಿಸಿಕೊಂಡು ಮುಗುಳಕೋಡವನ್ನ ವಿಶ್ವ ಪ್ರಸಿದ್ಧಿ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಯಲ್ಲಾಲಿಂಗ ಮಹಾರಾಜರನ್ನ ಸ್ಮರಿಸಿಕೊಂಡು ಈ ಗ್ರಾಮದ ಎಲ್ಲ ಹರಗುರು ಚರಮೂರ್ತಿಗಳನ್ನ ಸ್ಮರಿಸಿಕೊಂಡು ಗ್ರಾಮದ ಎಲ್ಲ ಆರಾಧ್ಯ ದೇವತೆಗಳನ್ನ ಸ್ಮರಿಸಿಕೊಂಡು ವಿಶೇಷವಾಗಿ ಇಂಥ ಒಂದು ಗ್ರಾಮದಿಂದ ದೂರ ನೀವು ಬಂದಿದ್ರು ಕೂಡ ನಿಮ್ಮನ್ನ ಹುಡುಕೊಂಡು ಪರಮಾತ್ಮ ಇಲ್ಲಿ ಬಂದು ಕೂತಿದ್ದಾನೆ ಅಂದ್ರೆ ನೀವೆಂತ ಅದೃಷ್ಟವಂತರು. ಯಾಕಂದ್ರೆ ಪಟ್ಟಣದಲ್ಲಿ ಬೇಕಾದಂತ ಬಿಲ್ಡಿಂಗ್ಗಳಿದೆ, ಬೇಕಾದಂತ ದೇವಸ್ಥಾನಗಳಿದೆ, ಬೇಕಾದಂತ ಮಂದಿರ ಇದೆ. ಆದ್ರೆ ಸ್ವಯಂ ಪರಮಾತ್ಮ ಭೂಮಿಯಲ್ಲಿ ಅವತರಣೆಯಾದಾಗ ನಾನು ಒಂದೊಂದು ಮಗುವಿಗೂ ಕೂಡ ಈ ಸತ್ಯ ಜ್ಞಾನವನ್ನ ತಿಳಿಸ್ಲಿಕ್ಕೆ ಯಾರನ್ನೋ ಒಬ್ಬರನ್ನ ನಿಮಿತ್ತ ಮಾಡಿ ನಿಮ್ಮ ಹತ್ರ ನಾನು ಬರ್ತೇನೆ ಅಂತ ಪರಮಾತ್ಮನ ಆಜ್ಞೆ ಇದೆ. ಹಾಗಾಗಿ ಇಲ್ಲಿಯ ತನಕ ನಾವು ತಿಳಿದೋ ತಿಳಿಲಾರ್ದನೋ ಶಿವನ ಪೂಜೆಯನ್ನ ಮಾಡ್ತಾ
ಶಿವ ಭಕ್ತಿಯನ್ನ ಮಾಡ್ತಾ, ಅಭಿಷೇಕಗಳನ್ನ ಮಾಡ್ತಾ, ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸ್ತಾ ಆ ಶಿವನನ್ನ ಪ್ರತಿಯೊಂದು ಸಾರಿ ಕೂಡ ನಾವು ತಿಳಿದೋ ತಿಳಿಲಾರ್ದೋ ಪ್ರಾರ್ಥನೆ ಮಾಡಿದೀವಿ, ಭಕ್ತಿ ಮಾಡಿದೀವಿ. ಹಾಗಾಗಿ ಪರಮಾತ್ಮ ಹೇಳ್ತಾರೆ, ನೀವೆಲ್ಲರೂ ಮಾಡಿರುವ ಆ ಓಂ ನಮಃ ಶಿವಾಯ ಎನ್ನುವ ಕೂಗಿನ ಪ್ರತಿಫಲವನ್ನ ಕೊಡ್ಲಿಕ್ಕೆ ಅಂತಿಮದಲ್ಲಿ ನಾನು ಪರಮಾತ್ಮ ಧರೆಯಲ್ಲಿ ಅವತರಣೆ ಆಗ್ತೇನೆ. ಆದ್ರೆ ನಾನು ಯಾರಾಗಿದ್ದೇನೆ? ನಾನು ಅಜನ್ಮ, ಅಕಾಯ, ಅಭೋಕ್ತನಾಗಿದ್ದೇನೆ. ನನಗೆ ನಿಮ್ ತರ ಈ ಪುರುಷ ಅಥವಾ ಸ್ತ್ರೀಯ ಶರೀರ ಇರೋದಿಲ್ಲ. ಈ ಒಂದು ಪಂಚತತ್ವಗಳಿಂದ ಕೂಡಿರುವಂತ ಶರೀರ ನನಗಿರೋದಿಲ್ಲ. ಹಾಗಾಗಿ ನಾನು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಆಗಿರೋದ್ರಿಂದ ನನ್ನನ್ನ ಒಂದು ಲಿಂಗಾಕಾರವನ್ನ ಮಾಡಿ ನನ್ನನ್ನ ನಿರಾಕಾರ ರೂಪದಲ್ಲಿ ನೀವು ಪೂಜೆ ಮಾಡ್ತಾ ಬಂದಿದ್ದೀರಿ. ಆ ಭಕ್ತಿಯ ಫಲವಾಗಿ ಅಂತಿಮವಾಗಿ ನಿಮಗೆ ಜ್ಞಾನವನ್ನ ಕೊಟ್ಟು ಸೃಷ್ಟಿಯ ಆಪತ್ಕಾಲದಲ್ಲಿ ನಿಮ್ಮೆಲ್ಲರ ರಕ್ಷಣೆಗೆ ನಾನು ಬರ್ತೇನೆ ಅಂತ ಪರಮಾತ್ಮನ ಏನು ವಾಗ್ದಾನ ಇತ್ತು, ಆ ವಾಗ್ದಾನದಂತೆ ಪರಮಾತ್ಮ ಅವತರಿಸಿ 90 ವರ್ಷಗಳಾಗಿದೆ. ಪರಮಾತ್ಮ ಅವತರಿಸಿ 100 ವರ್ಷ ಆಗ್ತಿದ್ದಂಗೆನೆ ಈ ಪ್ರಪಂಚದಲ್ಲಿ ಮಹಾ ವಿನಾಶ, ಮಹಾ ಪರಿವರ್ತನೆ ಅನ್ನೋದು ನಡೆಯೋದಿದೆ. ಮುಂದೆ ಬರುವಂತ ದಿನಗಳು ಮಹಾ ವಿಕರಾಳ ಸಮಯ ಇದೆ. ಆ ಸಮಯದಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಮೊದಲು ನಿಮಗೆ ಆತ್ಮವನ್ನ ಜಾಗೃತಿ ಮಾಡಿಸಿ, ದೇಹ ಅಭಿಮಾನವನ್ನ ಬಿಡಿಸಿ, ನಿಮ್ಮೆಲ್ಲರಿಗೂ ಆತ್ಮಸ್ಥೈರ್ಯವನ್ನ ತುಂಬಿ ಆತ್ಮರಕ್ಷಣೆಗಾಗಿ ನಾನು ಬಂದಿದ್ದೇನೆ ಅಂತ ಕಾಲದ ಕಾಲ ಮಹಾಕಾಲನ ಆಜ್ಞೆ ಇದೆ. ಆದ್ರೆ ನಾನು ನಿರಾಕಾರ ಇರೋದ್ರಿಂದ ಯಾರೋ ಒಬ್ಬ ಶರೀರಧಾರಿಗಳನ್ನ ನಿಮಿತ್ತ ಮಾಡಿ ನಿಮ್ಮ ತನಕ ನನ್ನ ಸಂದೇಶವನ್ನ ಮುಟ್ಟಿಸ್ಲಿಕ್ಕೆ ಅವರನ್ನ ನಾನು ಬಳಸ್ಕೊಳ್ತೇನೆ ಅಂತ ಪರಮಾತ್ಮನ ಆಜ್ಞೆ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಅದೃಷ್ಟವಂತರು. ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲಿಯೂ ಕೂಡ, ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಎನ್ನುವಂತೆ ಆ ಪರಮಾತ್ಮನ ಸತ್ಯ ಸಂದೇಶವನ್ನ ಎಲ್ರಿಗೂ ಕೂಡ ಮುಟ್ಟಿಸ್ಬೇಕು, ಎಲ್ಲರ ಆತ್ಮ ಜ್ಯೋತಿಯನ್ನ ಬೆಳಗಿಸಬೇಕು ಅನ್ನುವ ಸದುದ್ದೇಶದಿಂದ ಇಂಥ ಒಂದು ಧ್ಯಾನ ಮಂದಿರವನ್ನ ಕಟ್ಟಿ ತಮ್ಮೆಲ್ಲರನ್ನ ಕೂಡಿಸಿಕೊಂಡು ಇಡೀ ಪರಿವಾರ, ನನಗೆ ಈ ಊರಿನಲ್ಲಿ ಇರತಕ್ಕಂಥವ್ರೆಲ್ಲರೂ ಒಂದೇ ಪರಿವಾರ ಅಂತ ಭಾಸವಾಗಿದೆ. ಬರೀ ಚಿದಾನಂದ ಅಣ್ಣವ್ರ ಪರಿವಾರ ಅಷ್ಟೇ ಅಲ್ಲ, ಇಲ್ಲಿರುವವರೆಲ್ಲರೂ ಕೂಡ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಸಹೋದರರಂತೆ. ಅವ್ರದ್ದು ಇದು ಕಾರ್ಯ ಅಂತ ಯಾವತ್ತೂ ನಮಗೆ ಅನಿಸ್ಲಿಲ್ಲ. ಬಂದಾಗಿಂದ ನೋಡಿದ್ರೆ ಯಾರೋ ಅಡಿಗೆ ಮಾಡ್ತಾರೆ, ಯಾರೋ ಕ್ಲೀನ್ ಮಾಡ್ತಾರೆ, ಯಾರೋ ಒಳಗೆ ಕೆಲಸ ಮಾಡ್ತಾರೋ, ಯಾರೋ ತರಕಾರಿ ಹಚ್ತಾರೆ. ಬರೀ ಒಬ್ಬ ಚಿದಾನಂದ ಅಣ್ಣವ್ರು ಒಬ್ಬರೇ ಮಾಡ್ತಾ ಇದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ? ನೀವೆಲ್ಲರೂ ಕೂಡ ಅವರಿಗೆ ಸಹಯೋಗವನ್ನ ಕೊಟ್ಟಿದ್ರಿ. ಪರಮಾತ್ಮ ಹೇಳ್ತಾರೆ, ಬೆರಳಲ್ಲಿ ಬೆಟ್ಟವನ್ನು ಕೂಡ ಎತ್ತಬಹುದು ಯಾವಾಗ ಅಂದ್ರೆ ಎಲ್ಲರೂ ಸಹಯೋಗವನ್ನ ಕೊಟ್ಟಾಗ ಅಂತ. ನಿಮ್ಮೆಲ್ಲರ ಸಹಯೋಗದಿಂದ ಇಂತಹ ಸುಂದರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಆ ಇಡೀ ಕುಟುಂಬದ ಪರವಾಗಿ ಚಿದಾನಂದ ಅಣ್ಣವ್ರಿಗೂ ಅವ್ರ ದಂಪತಿಗಳಿಗೂ ಕೂಡ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ, ಇಲ್ಲಿಯ ತನಕ ತಮ್ಮೆಲ್ಲರನ್ನ ಉದ್ದೇಶಿಸಿ ಮೊಟ್ಟ ಮೊದಲನೇದಾಗಿ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದ್ರೆ ಒಂದಷ್ಟು ಸಮಯ ಕೊಡ್ಲೇಬೇಕು. ನೀನ್ ರಾಜನಾದ್ರೂ ಆಗಿರು, ಮಹಾರಾಜನಾದ್ರೂ ಆಗಿರು, ನೀನು ಯಾರಾದ್ರೂ ಆಗಿರು, ಆದ್ರೆ ನಿನಗೆ ಶಾಂತಿ ಬೇಕು ಅಂದ್ರೆ ಒಂದಷ್ಟು ಸಮಯವನ್ನ ಕೊಟ್ರೆ ಮಾತ್ರ ಸಿಗುತ್ತೆ. ಇದು ಯಾವುದೋ ಒಂದು ಅಂಗಡಿಯಲ್ಲಿ ಸಿಗೋದಲ್ಲ, ಏನೋ ದುಡ್ಡು ಕೊಟ್ರೆ ಸಿಗೋದಲ್ಲ. ಶಾಂತಿ ಸಿಗುತ್ತೆ, ಆದ್ರೆ ಒಂದಷ್ಟು ಸಮಯವನ್ನ ಕೊಡಬೇಕು ಅಂತ ಏನು ಗುರುಗಳು ರಾಜನಿಗೂ ಕೂಡ ಆ ಪಾಠವನ್ನ ಬೋಧಿಸಿದ್ರು. ಹಾಗಾಗಿ ಇಲ್ಲಿ ಧ್ಯಾನ ಮಂದಿರ ಇದೆ, ಆದ್ರೆ ಇದಕ್ಕೊಂದಷ್ಟು ಬಂದು ನೀವು ಸಮಯ ಕೊಟ್ಟರೆ ತಾನೇ ಅದರ ಪ್ರತಿಫಲ ಏನು ಅಂತ ನಿಮ್ಗೆ ಅನುಭವ ಆಗ್ಲಿಕ್ಕೆ ಸಾಧ್ಯ. ಧ್ಯಾನ ಮಂದಿರ ಅಲ್ಲಿದೆ, ಅದು ಎಲ್ಲರಿಗೂ ಮುಕ್ತವಾಗಿದೆ, ಅದಕ್ಕೆ ಬಾಗಿಲು ಕೂಡ ಇಟ್ಟಿಲ್ಲ ಅಣ್ಣವರು. ನೀವು ಯಾವಾಗ ಬೇಕಾದ್ರೂ ಹಗಲು ರಾತ್ರಿ ಮುಕ್ತವಾಗಿ ಬಂದು ಧ್ಯಾನ ಮಾಡಿ ಅಲ್ಲಿ ಒಂದು ಅನುಭವವನ್ನ ಮಾಡ್ಕೊಳ್ಬಹುದು. ಆದ್ರೆ ಸಮಯ ಅಂತೂ ಯಾರು ಕೊಡಬೇಕು? ನಾವು ಕೊಡಬೇಕಾಗಿದೆ. ಹಾಗಾಗಿ ಸಮಯದ ಮಹತ್ವ ಮತ್ತು ಆತ್ಮ ಜಾಗೃತಿಯ ಜ್ಞಾನವನ್ನ ಕೊಟ್ಟಿರ್ತಕ್ಕಂಥ ಶರಣೆ ಪುನೀತ ಅವರ ಅಂತರಾತ್ಮಕ್ಕೂ ಶರಣೆಂದು, ಮತ್ತು ಇಲ್ಲಿ ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಿನ್ನೆಯಿಂದ ಈಗ ಒಂದು ವಾರದಿಂದ ತಮ್ಮ ತನು ಮನ ಧನವನ್ನ ಅರ್ಪಿಸಿ ಇಡೀ ಪರಿವಾರ, ಎಲ್ಲ ಗ್ರಾಮದ ಎಲ್ಲಾ ಸದ್ಭಕ್ತರು ಕೂಡ ತಾವೆಲ್ಲರೂ ನಮ್ಮದು ಕಾರ್ಯಕ್ರಮ, ಇದು ಪರಮಾತ್ಮನ ಕಾರ್ಯಕ್ರಮ ಅಂತ ಭಾವಿಸಿ ಭೇದ ಭಾವ ಇಲ್ಲದೆ ನೀವೆಲ್ಲರೂ ಮಾಡಿರೋದ್ರಿಂದ ಮುದ್ದು ಮಕ್ಕಳ ಸಹಿತವಾಗಿ ನಿಮ್ಮೆಲ್ಲರ ತಂದೆ ತಾಯಿ ಸ್ವರೂಪರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಜೊತೆಗೆ ವಿಶೇಷವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಅಣ್ಣವರು ಬಹಳ ಸುಂದರವಾಗಿ, ಯಾಕಂದ್ರೆ ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮ ಸಿಟಿಯಲ್ಲಿ ಮಾಡಿದ್ರು ಕೂಡ ನಿರೂಪಣಕಾರರು ಹುಡ್ಕೊಂಡು ಬರ್ಬೇಕು ನಾವು, ಆದ್ರೆ ಇಲ್ಲೇ ಇದ್ದು ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದರೆ ಬಹಳ ಖುಷಿ ಆಯ್ತು. ಅವರ ಅಂತರಾತ್ಮಕ್ಕೂ ಶರಣೆಂದು. ಮತ್ತೆ ಕಾರ್ಯಕ್ರಮ ಏನೋ ಚಂದ ಮಾಡಿದ್ದಾರೆ. ಚಿದಾನಂದ ಅಣ್ಣವ್ರು ಲೈಟ್ ಹಾಕಿದ್ದಾರೆ,
ಪೆಂಡಾಲ್ ಹಾಕಿದ್ದಾರೆ, ಪ್ರಶಾಂತ ವಾತಾವರಣ. ಆದ್ರೆ ನಾನು ಮಾತಾಡೋದು ಇದು ಒಂದು ಮೈಕ್ ಇಲ್ಲ ಅಂದ್ರೆ ಇವತ್ತೊಂದೇ ದಿನ ಪ್ರವಚನ ಮುಗಿಸ್ಕೊಂಡು ಲಿಂಗಸೂರು ಬಸ್ ಹತ್ಬೇಕು ನಾನು, ಯಾಕಂದ್ರೆ ಗಂಟ್ಲ ಹೋಗ್ಬಿಡುತ್ತೆ ಜಾಸ್ತಿ ಮಾತಾಡಿದ್ರೆ. ಆದ್ರೆ ನಮಗೆ ಯಾವುದು ಗಂಟ್ಲಕ್ಕೆ ನೋವು ಕೊಡದಂಗೆ ತಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸುವಂತ ಧ್ವನಿವರ್ಧಕವನ್ನ ಮಾಡಿಕೊಟ್ಟಿರ್ತಕ್ಕಂಥ ಅಣ್ಣವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಅಣ್ಣವ್ರು ಬಹಳ ಹೇಳಿದ್ರೆ ಹೇಳ್ಬೇಕಾದ್ರೆ, ಈ ಜ್ಞಾನ ನೀವ್ ಹಿಂದೆಂದೂ ಕೇಳಿರಲ್ಲ, ಮತ್ತೆ ಯಾವತ್ತಾದ್ರೂ ಕೂಡ ಕೇಳಬೇಕು ಅಂದ್ರೆ ಇಂಥ ಒಂದು ವಾತಾವರಣದಲ್ಲಿ ಕೇಳಬೇಕು ಅಂತ ಯಾಕೆ ಕೇಳಿದ್ರು ಅಂದ್ರೆ, ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಆಧ್ಯಾತ್ಮದ ಒಂದು ಉಚ್ಚತನದಲ್ಲೇ ಇದ್ದವು. ನನಗೆ ಶಿವ ಒಬ್ಬ ತಿದಾನ ಅಂತ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಹೇಳ್ತಾ ಇದ್ರು. ಅನೇಕ ಧರ್ಮಾತ್ಮರು, ಅನೇಕ ಮಹಾತ್ಮರು, ಅನೇಕ ಸಂತರು, ಶರಣರು ವಚನಗಳಲ್ಲಿ ಎಲ್ಲರೂ ಶಿವ 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 ಅಂತ ಹೇಳ್ತಾನೆ ಇದ್ದಾರೆ. ಈ ಶಿವ ಎಲ್ಲಾದ್ರೂ ಇದ್ದಾನೆ ಅಂತ ನನಗೊಂದು ಪ್ರಶ್ನೆ ಬಂತು. ಆಗ ಶಿವ ಅಂದ್ರೆ ಕಣ್ಣಿಗೆ ಕಾಣೋದಲ್ಲ, ಶಿವನನ್ನ ನಾವು ಭಕ್ತಿ ಮಾಡಿ ಆತನನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಕೆಲವರು ಹೇಳಿದ್ರು. ಅವಾಗ ನಾನು ಇನ್ನೂ ಚಿಕ್ಕ ವಯಸ್ಸು, ಹೈಸ್ಕೂಲ್ ಮುಗಿಸಿ ಆಗ ಕಾಲೇಜಿಗೆ ಬಂದಿದ್ದೆ. ಅವಾಗ ಒಂದು 5 ವರ್ಷ ನಾನು ರಾಮಕೃಷ್ಣ ಆಶ್ರಮದ ಜೊತೆಗೆ ಸಂಪರ್ಕದಲ್ಲಿದ್ದೆ. ಅವಾಗ ನನಗೂ ಹಿಂಗ ಒಂದು ಯೋಗ ಕಲಿಸಿಕೊಟ್ರು. ಒಂದು ಸಲ ಹಿಂಗ ಸ್ನಾನ ಮಾಡಿ ಕೂತ್ಕೊಂಡ್ರೆ 2 ಗಂಟೆ ಯೋಗ ಮಾಡ್ತಾ ಕೂಡ್ತಾ ಇದ್ದೆ, ಧ್ಯಾನದಲ್ಲಿ ಹೋಗ್ತಾ ಇದ್ದೆ. ಆಗ ಏನೋ ಒಂದಷ್ಟು ಆನಂದ ಆಗೋದು. ಅದಾದ್ಮೇಲೆ ಒಂದಷ್ಟು ಸಿದ್ಧಾರೂಢ ಮಠದಲ್ಲಿದ್ದಾಗ ಒಂದಷ್ಟು ಶಾಸ್ತ್ರಗಳನ್ನ ಕೇಳಲಿಕ್ಕೆ ನನಗೆ ಅವಕಾಶ ಸಿಕ್ತು. ಅಲ್ಲೂ ಕೂಡ ಪರಮಾತ್ಮನ ಬಗ್ಗೆ ಸಾಕಷ್ಟು ಮಹಿಮೆ ಹೇಳಿದ್ರು. ಭಗವದ್ಗೀತೆ, ಅನೇಕ ವಚನಗಳು, ಕಬೀರ್ ದೋಹೆಗಳು, ಮಂಕುತಿಮ್ಮನ ಕಗ್ಗಗಳು, ಎಷ್ಟು ಸಾಧ್ಯ ಆಗುತ್ತೋ ನನ್ನ ವಯಸ್ಸಿಗೆ, ನನ್ನ ಮಿತಿಗೆ ಒಳದಷ್ಟು ಅಷ್ಟು ಅಧ್ಯಯನ ಮಾಡ್ತಾ 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 ಹೋದೆ. ಆದ್ರೆ ಎಲ್ಲವೂ ಕೂಡ ಯಥಾರ್ಥವಾಗಿ ತಿಳಿಬೇಕು ಅನ್ನುವ ಆಸಕ್ತಿ ಇರುವ ನನಗೆ ಇನ್ನೂ ಏನೋ ತಿಳಿಬೇಕಲ್ಲ, ಇನ್ನೂ ಏನೋ ಸಿಗಬೇಕಲ್ಲ, ಇನ್ನೂ ಯಾವುದೋ ಕ್ಲಾರಿಟಿ ಇಲ್ವಲ್ಲ ಅಂತ ಅದರ ಹುಡುಕಾಟದಲ್ಲಿದ್ದೆ. ಹುಡುಕಾಟದಲ್ಲಿದ್ದಾಗ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕಕ್ಕೆ ಬಂದೆ. ಆಗ ನನ್ನ ಗೆಳೆಯರೆಲ್ಲರೂ ಕೂಡ ಒಂದು 15 ಜನ ರಾಜಸ್ಥಾನಕ್ಕೆ ಮೌಂಟ್ ಅಬುಕ್ ಹೋಗಬೇಕು ಅಂತ ಅವರೊಂದು ಪ್ಲಾನ್ ಮಾಡಿದ್ರು. ನಾನು ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ನೌಕರಿ ಮಾಡ್ತಾ ಇದ್ದೆ, ಗೌರ್ಮೆಂಟ್ ನೌಕರಿ ಇತ್ತು ನನಗೆ. ಆ KSRTC ಡಿಪಾರ್ಟ್ಮೆಂಟ್ ಅಲ್ಲಿ ನೌಕರಿ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಇರ್ತಕ್ಕಂಥ ಒಂದು 15 ಜನ ಏನ್ ಮಾಡಿದ್ರು, ಮೌಂಟ್ ಅಬುಗೆ ಹೋಗಬೇಕು ಅಂತ ಒಂದು ಪ್ಲಾನ್ ಮಾಡಿದ್ರು. ನಾನೇನ್ ಅನ್ಕೊಂಡೆ, ದೇವಸ್ಥಾನ ಅಂತಂದ್ರೆ ನಾವು ಸ್ವಲ್ಪ ಭಕ್ತಿ ಮಾರ್ಗದಲ್ಲಿ ಇರೋರು, ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗುವಂಗೆ ಇದು ಒಂದು ದೇವಸ್ಥಾನಕ್ಕೆ ಹೊಂಟಾರ ಅಂತ ಅವ್ರು ನನ್ನ ಹೆಸರು ಹಾಕಿ ನಂದು ದುಡ್ಡು ಅವರೇ ತುಂಬಿ ಬಿಟ್ಟಿದ್ರು. ಯಾಕಂದ್ರೆ 3 ತಿಂಗಳ ಮುಂಚೆನೆ ಟ್ರೈನ್ ಬುಕ್ ಮಾಡಬೇಕಾಗಿತ್ತು. ಅವರೆಲ್ಲ ಬುಕ್ ಮಾಡಿ ರೆಡಿ ಮಾಡಿದ್ರು. ಡೈರೆಕ್ಟ್ ಆಗಿ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರು. ಅಲ್ಲಿ ಅಕ್ಕವ್ರು ಹೇಳಿದ್ರು, ಇಲ್ಲ ಇದು ಅಂತಿಂತ ಸ್ಥಾನ ಅಲ್ಲ, ಸುಮ್ಮನೆ ಇಲ್ಲಿ ಬಸ್ ಹತ್ತಿ ಹೋಗಿದ ತಕ್ಷಣ ಹೇಳ್ಕೊಳ್ಳೋದು, ಒಂದು ದರ್ಶನ ಮಾಡ್ಕೊಳ್ಳೋದು, ಬಂದು ಬಿಟ್ಟಂಗಲ್ಲ. ಇಲ್ಲಿ ಸಾಕ್ಷಾತ್ ಸ್ವಯಂ ಪರಮಾತ್ಮ ಶಿವ ಅಂತ ನಾವು ಯಾರನ್ನ ಇಲ್ಲಿ ತನಕ ಪೂಜೆ ಮಾಡಿವಿ, ಅವರೇ ಇಲ್ಲಿ ಅವತರಣೆಯಾಗಿ ಒಬ್ಬರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಆ ಸತ್ಯಂ ಶಿವಂ ಸುಂದರಂ ಸತ್ಯ ಜ್ಞಾನವನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಕ್ಷೇತ್ರ ಅದಿದೆ. ಅಲ್ಲಿಗೆ ಹೋಗಬೇಕು ಅಂದ್ರೇನೆ ಮೊದಲು ಒಂದು ವ್ರತ ಇದೆ ಅಂತ ಹೇಳಿದ್ರು. ಏನು ವ್ರತ? ಇಲ್ಲಿ ಹೊರಗಡೆ ನಾವು ದೇವಸ್ಥಾನ ಯಾತ್ರೆಗಳಿಗೆ ಹೋಗಬೇಕು ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ವ್ರತಗಳನ್ನ ಮಾಡ್ತೀವಿ ನಾವು. ಈಗ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಒಂದಷ್ಟು ವ್ರತ ಮಾಡ್ತಾರೆ, ಶ್ರೀಶೈಲಕ್ಕೆ ಹೋಗೋರು ಒಂದಷ್ಟು ವ್ರತ ಮಾಡ್ತಾರೆ. ಹಂಗೆ ಇಲ್ಲಿ ಸ್ವಯಂ ಪರಮಾತ್ಮ ಶಿವ ಅವತರಣೆ ಆಗಿದ್ದಾನೆ ಅಂತಂದ್ರೆ ಆತನ ಭೂಮಿಯನ್ನ ನಾವು ಮೆಟ್ಟಿ ಬರಬೇಕು, ಅಲ್ಲಿ ಆತನ ಮಣ್ಣನ್ನ ಸೋಂಕಿ ಬರಬೇಕು ಅಂತಂದ್ರೆ ಒಂದು ವ್ರತ ಏನು ಅಂದ್ರೆ, ಪರಮಾತ್ಮ ಕೊಟ್ಟಿರುವ ಆತ್ಮಜ್ಞಾನವನ್ನ ತಿಳ್ಕೊಂಡಿರೋರು ಮಾತ್ರ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಆಗ ನಾನು ಬೆಂಗಳೂರಲ್ಲಿ, ಅವರಿಲ್ಲಿ ಲಿಂಗಸೂರಲ್ಲಿ. ಅವಾಗ ನಾನಂದೆ, ನಾನು ಅಲ್ಲಿಂದ ಬಂದು ಇಲ್ಲಿ 7 ದಿನ ಕೋರ್ಸ್ ತಗೊಳಕ್ಕಾಗಲ್ಲ. ಅದು 7 ದಿನ ಕೋರ್ಸ್, 1 ತಾಸು 1 ಗಂಟೆ ತಗೊಂಡ್ರೆ ಮೊದಲನೇ ದಿನ ಇವತ್ತು ಅಕ್ಕವ್ರು ಹೇಳಿದ್ರಲ್ಲ ಆ ಪಾಠ ಪೂರ್ತಿ 1.5 ಗಂಟೆ ಅದನ್ನ ನಿಮ್ಗೆ ಅರ್ಥ ಮಾಡಿಸಿದ್ರೆ ಒಂದು ಸ್ವಲ್ಪ ಅರ್ಥ ಆದಂಗೆ ಆಗತ್ತೆ, ಪೂರ್ತಿ ಅರ್ಥ ಆಗಲ್ಲ ಒಂದೇ ದಿನಕ್ಕೆ. ಏನು, ನಾನು ಶರೀರ ಅಲ್ಲ, ನನ್ನ ಆತ್ಮ ಅನ್ನೋ ಆತ್ಮಜ್ಞಾನ ಯಾವುದು ಅಂತಂದ್ರೆ ಎಲ್ಲಾ ಶಾಸ್ತ್ರಗಳನ್ನ ಓದಿದ ಮೇಲೆ ಅರ್ಥ ಆಗುವಂತ ಪಾಠ ಅದು. ಶಾಸ್ತ್ರಗಳ ದೃಷ್ಟಿಯಲ್ಲಿ ಅದು ಅಂತಿಮ ಪಾಠ. ಅದಕ್ಕೆ ಪರಮಾತ್ಮ ಇಲ್ಲಿಯ ತನಕ ಅವರೆಲ್ಲ ಕೆಲಸ ಮಾಡಿ ಹೋಗಿದ್ದಾರೆ. ನಾನು ಅದನ್ನ ಮೊದಲನೇ ಪಾಠದಲ್ಲೇ ನಿಮಗೆ ತಿಳಿಸ್ತೀನಿ ಅಂತ. ಏನು, ನೀವು ಶರೀರ ಅಲ್ಲ, ನೀವೊಂದು ಚೈತನ್ಯ ಜ್ಯೋತಿ ಆತ್ಮ ಅಂತ ಮೊದಲನೇ ಪಾಠದಲ್ಲಿ ಆತ್ಮಜ್ಞಾನವನ್ನ ಕೊಡ್ತಾರೆ. ಇನ್ನು 2ನೇ ಪಾಠದಲ್ಲಿ ಪರಮಾತ್ಮ ಅಂತ ನಾವು ಸಾಕಷ್ಟು ಜನಗಳಿಗೂ ಕೂಡ ಪರಿಚಯ ಇದೆ.
ಪರಮಾತ್ಮ, ಭಗವಂತ ಅಂತ ನಾವು ಕರಿತೀವಿ, ಶಿವ ಅಂತ ಕರಿತೀವಿ. ಹಾಗಾದ್ರೆ ಯಾರು ಶಿವ? ಹೇಗಿದ್ದಾನೆ ಶಿವ? ಎಲ್ಲಿದ್ದಾನೆ ಶಿವ? ಈಗೇನ್ ಮಾಡ್ತಾನೆ ಶಿವ? ಇದಾನೆ ಅಂದ್ರೆ ಎಲ್ಲಾದ್ರೂ ಇರ್ಬೇಕಲ್ಲ, ಅದಕ್ಕೊಂದು ಜಾಗ ಅಂತ ಇರ್ಬೇಕಲ್ಲ. ಈಗ ಯಾವುದಿದೆಯೋ ಅದು ಒಂದು ಜಾಗದಲ್ಲಿ ಇದೆ. ಇಲ್ಲ ಅಂತಂದ್ರೆ ಅದಕ್ಕೆ ಯಾವ ಜಾಗದ ಅವಶ್ಯಕತೆ ಇಲ್ಲ. ಪರಮಾತ್ಮ ಇದಾನ ಇಲ್ವಾ? ಇದಾನ ಇಲ್ವಾ? ಪರಮಾತ್ಮ ಇದ್ದಾನೆ. ಇದಾನಂದ ಮೇಲೆ ಎಲ್ಲಾ ಶಾಸ್ತ್ರಗಳು ಹೇಳ್ತಾರೆ ನಿರಾಕಾರ, ಅಂದ್ರೆ ನಮ್ಮ ತರ ಶರೀರ ಇಲ್ಲ, ಕಣ್ಣಿಗೆ ಕಾಣಲ್ಲ, ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ. ಸರಿ, ನಮಗೆ ಎಷ್ಟು ಗೊತ್ತು ಅಂದ್ರೆ ಅವರೆಲ್ಲರೂ ಮ್ಯಾಲೊಬ್ಬ ತದನ, ಆತ ನೋಡ್ತಾನ, ಭಗವಂತ ಇದಾನೆ ಅಂತ ಇಷ್ಟ ಮಾತ್ರ ಹೇಳಿದ್ರೆ. ಪರಮಾತ್ಮ ಎಲ್ಲಿದಾನ ಅಂದಾಗ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೈ ಮುಗಿದ್ರು ನಮ್ಮ ಮನಸ್ಸೆಲ್ಲಿ ಹೋಗುತ್ತೆ? ಮೇಲೆ ಹೋಗುತ್ತೆ. ಯಾಕೆ? ಪರಮಾತ್ಮ ಮೇಲಿದ್ದಾನೆ ಅಂತ. ನಾವು ಕೈ ಹಿಂಗ ಮಾಡಿದಾಗ ಕೂಡ ನಮ್ಮ ಬೆರಳು ಏನ್ ತೋರಿಸುತ್ತೆ? ಮೇಲೆ ತೋರಿಸುತ್ತೆ. ಮತ್ತೆ ಒಂದು ಜ್ಯೋತಿಯನ್ನ ಹಚ್ಚಿದ್ರು ಕೂಡ ಅದು ಮೇಲ್ಮುಖವಾಗಿನೇ ಉರಿತದೆ. ಅಂದ್ರೆ ಪರಮಾತ್ಮ ಪರಂ ಜ್ಯೋತಿ ಸ್ವರೂಪ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಪರಮಾತ್ಮ ಮೇಲೆ ಇದ್ದಾನೆ ಅಂತ ಎಲ್ಲಾ ಶಾಸ್ತ್ರಗಳು ಕೂಡ ಹೇಳಿದ್ವು. ಪರಂಧಾಮ ನಿವಾಸಿ ಅಂತ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ರು. ಆದ್ರೆ ನನಗೆ ಸ್ಪಷ್ಟತೆ ಇರಲಿಲ್ಲ. ಆದ್ರೆ ಇಲ್ಲಿ ಪರಮಾತ್ಮ ಏನ್ ಮಾಡ್ತಾರೆ, 2ನೇ ಪಾಠದಲ್ಲಿ ಪರಮಾತ್ಮ ಅಂದ್ರೆ ಯಾರು, ಯಾರನ್ನ ಪರಮಾತ್ಮ ಅಂತ ಕರಿಬೇಕು, ಪರಮಾತ್ಮ ಎಲ್ಲಿದ್ದಾರೆ, ಪರಮಾತ್ಮ ಯಾವಾಗ ಈ ಭೂಮಿಯಲ್ಲಿ ಬಂದಿದ್ರು, ಶಿವ ಜಯಂತಿ ಮಾಡ್ತೀರಿ ಅಂದ್ಮೇಲೆ ಅವ್ರು ಹುಟ್ಟೇ ಇಲ್ಲ ಅಂದ್ಮೇಲೆ ಜಯಂತಿ ಯಾಕೆ ಮಾಡ್ತಾರೆ? ಶಿವರಾತ್ರಿ ಮಾಡ್ತೀರಾ ಇಲ್ಲ ನೀವು? ಶಿವ ಜಯಂತಿ ವರ್ಷ ಮಾಡ್ತೀವಿ ಇಲ್ಲ? ಏನೇನ್ ಮಾಡ್ತೀರಿ? ಅವಾಗ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡ್ಬಿಡ್ತೀರ. ಶಿವ ಜಯಂತಿ ಹೆಂಗ್ ಮಾಡ್ತಾರೆ ನಿಮ್ ಕಡೆ? ಶಿವರಾತ್ರಿ ಉಪವಾಸ ಮಾಡ್ತೀರಿಲ್ಲ? ಬೆಳ್ತನಕ ಜಾಗರಣೆ ಮಾಡ್ತೀರಿ. ಉಪವಾಸ ಜಾಗರಣೆ ಶಿವರಾತ್ರಿ ಮುಖ್ಯ ಉದ್ದೇಶ ಅಲ್ವಾ? ಇವತ್ತಿನ ಕಾಲದಾಗ ಯಾರು ಮಲ್ಕೊಳ್ತಾರೆ? ಯಾರು ಕೂಡ ಇವತ್ತು ಯಾರು ಉಪವಾಸ ಮಾಡೋರು ಇಲ್ಲ, ಜಾಗರಣೆ ಮಾಡೋರು ಇಲ್ಲ. ಜಾಗರಣೆ ಅಂದ್ರೆ ಟಿವಿ ನೋಡ್ಬೇಕು, ಉಪವಾಸ ಅಂದ್ರೆ ನಾಷ್ಟ ತಿನ್ಬೇಕು, ಇಷ್ಟೇ ಇದೆ ಇವಾಗ. ಆದ್ರೆ ಆ ಉಪವಾಸ ಅಂದ್ರೆ ಏನು, ಜಾಗರಣೆ ಅಂದ್ರೆ ಏನು, ಶಿವರಾತ್ರಿಯನ್ನ ಇಷ್ಟು ಸಲಿ ಮಾಡ್ತೀವಿ ಅಂತಂದ ಮೇಲೆ ಆ ಶಿವ ಯಾವತ್ತಾದ್ರೂ ಒಂದು ದಿನ ಭೂಮಿಯಲ್ಲಿ ಬಂದಿದ್ನ ಇಲ್ವಾ? ಬಂದಿದ್ರೆ ಯಾವಾಗ ಬಂದಿದ್ರು? ಬಂದು ಏನು ಮಾಡಿ ಹೋಗಿದ್ರು? ಏನು ಮಾಡಿದವ್ರೆ ಅಂತ ಇಷ್ಟೆಲ್ಲ ಮಂದಿರಗಳನ್ನ ಕಟ್ಟಿದ್ರು? ಇದನ್ನ ಯಾರು ಪ್ರಶ್ನೆ ಕೇಳಬೇಕು? ಎಲ್ಲಾದ್ರೂ ಶಿವ ದೇವಸ್ಥಾನಕ್ಕೆ ಹೋದಾಗ ಕೇಳಿದ್ರೆ ಅವ್ರು ಏನಾದ್ರು ಹೇಳಿದಾರ? ಅಯ್ಯೋ ಅಮ್ಮ ನನಗೇನು ಗೊತ್ತು, ನನಗೆ ಯಾರೋ ಒಂದು ಶಿವಲಿಂಗ ಪೂಜೆ ಮಾಡಕ್ ಇಟ್ಟಾರ, ಪೂಜೆ ಮಾಡಕತ್ತೀನಿ, ಬೇಕಾದ್ರೆ ಮಂಗಳಾರತಿ ತಗೋ, ಸಾಕಾದ್ರೂ ಹೋಗು ಅಂತ ಹೇಳಿದ. ಯಾಕಂದ್ರೆ ಯಾರು ಹೇಳಕ್ ಶಿವನ ಬಗ್ಗೆ? ಶಿವನಿಗಿಂತ ಮುಂಚಿತವಾಗಿ ಯಾರಾದ್ರೂ ಇದ್ರಲ್ಲ ಅವ್ರ ಬಗ್ಗೆ ಹೇಳಕ್ಕೆ ಯಾರು ಇಲ್ಲ. ಆದಿ ಅಂತ್ಯ ರಹಿತವಾಗಿರ್ತಕ್ಕಂಥ ಅನಾದಿ ಪರಮಾತ್ಮನ ಕುರಿತು ಮಹಿಮೆ ಮಾಡಬಹುದು, ನಾವು ಭಾವಿಸಬಹುದು, ನಾವು ಉತ್ಪ್ರೇಕ್ಷವಾಗಿ ಭಕ್ತಿಯಲ್ಲಿ ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ವರ್ಣನೆ ಮಾಡಬಹುದು. ಆದರೆ ಯಥಾರ್ಥವಾಗಿ ಪರಮಾತ್ಮನ ಬಗ್ಗೆ ಸತ್ಯವನ್ನ ತಿಳಿಸಬೇಕು ಅಂದ್ರೆ ಸ್ವತಃ ಪರಮಾತ್ಮನೇ ಭೂಮಿಯಲ್ಲಿ ಅವತರಣೆಯಾಗಿ ತನ್ನ ಬಗ್ಗೆ ತನ್ನ ಪರಿಚಯವನ್ನು ತಾನು ಕೊಟ್ಟಾಗಲೇ ಯಥಾರ್ಥ ಸತ್ಯ ಗೊತ್ತಾಗುತ್ತೆ ಅಂತ ಪರಮಾತ್ಮ ಹೇಳಿರೋದ್ರಿಂದ 2ನೇ ಪಾಠದಲ್ಲಿ ಹೂ ಈಸ್ ರಿಯಲ್ ಗಾಡ್, ಪರಮಾತ್ಮ ಸತ್ಯವಾದ ಪರಮಾತ್ಮ ಯಾರು ಅನ್ನೋ ಪಾಠ ಆರಂಭ ಆಗುತ್ತೆ. 2ನೇ ದಿನದಲ್ಲಿ ಪೂರ್ತಿ ಪರಮಾತ್ಮನ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಅದರಲ್ಲಿ ನಮಗೇನು ಯಾರು ಪರಮಾತ್ಮ? ನಿಜವಾದ ಪರಮಾತ್ಮ. ದೇವಾತ್ಮರ ಅನೇಕ ಇದ್ದಾರೆ, ಧರ್ಮಾತ್ಮರ ಅನೇಕ ಇದ್ದಾರೆ, ಮಹಾತ್ಮರ ಅನೇಕ ಇದ್ದಾರೆ, ಪುಣ್ಯಾತ್ಮರ ಅನೇಕ ಇದ್ದಾರೆ, ಸಂತರ ಅನೇಕ ಇದ್ದಾರೆ, ಶರಣರ ಅನೇಕರಿದ್ದಾರೆ. ಇವರೆಲ್ಲದರೊಳಗಡೆ ಒಬ್ಬತ್ತಿದಾನೋ ಆತ ಇವರೆಲ್ಲರಿಗೂ ಬೇರೆ ಒಬ್ಬತ್ತಿದಾನೋ? ಇದು ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಯಾರನ್ನ ನಾವು ಇಲ್ಲಿಯ ತನಕ ಮೂರ್ತಿ ರೂಪದಲ್ಲಿ ಇಟ್ಟು ನಮ್ಮ ತರ ಶರೀರದ ಮೂರ್ತಿಗಳನ್ನ ಪೂಜೆ ಮಾಡ್ತಾ ಬಂದಿದೀವಿ, ಅದರಲ್ಲಿ 5 ಪ್ರಕಾರದವ್ರು ಇದ್ದಾರೆ. ಎಷ್ಟು ಪ್ರಕಾರದವ್ರು ಇದ್ದಾರೆ? 5 ಪ್ರಕಾರದವ್ರು ಇದ್ದಾರೆ. ನಾವೆಲ್ಲ ಮನುಷ್ಯರ ತರ ಏನು ಶರೀರ ಪಟ್ಕೊಂಡಿದೀವಿ, ಈ ತರ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳಲ್ಲಿ 5 ಪ್ರಕಾರದ ಮನುಷ್ಯರು ನಾವು ಬಂದಿದೀವಿ. ಯಾರು ಅವ್ರು 5 ಪ್ರಕಾರ ಅಂತಂದ್ರೆ ಜಗತ್ತಿನಲ್ಲಿರೋದು 5 ಪ್ರಕಾರದವರು. ಯಾರು ಅಂದ್ರೆ ಯಾರಲ್ಲಿ ದಿವ್ಯ ಗುಣಗಳು ಇರುತ್ತೋ, ದಿವ್ಯ ಗುಣಗಳಿಂದ ಸಂಪೂರ್ಣವಾಗಿ ಸಂಪನ್ನವಾಗಿ ಪರಮ ಶಾಂತಿಯಿಂದ ದಿವ್ಯವಾದ ಬದುಕನ್ನ ಬದುಕಿ ಜಗತ್ತಿನಿಂದ ಸರಿದಿದಾರೋ ಅವರೆಲ್ಲರನ್ನ ದೇವಾತ್ಮರು ಅಂತ ಕರೆದಿದ್ದಾರೆ. ಯಾರೊಳಗಡೆ ದಿವ್ಯ ಗುಣಗಳಿತ್ತು, ಸಂಪನ್ನತೆ ಇತ್ತು,
ಸಂಪೂರ್ಣತೆ ಇತ್ತು, ಸದ್ಗುಣಗಳಿತ್ತು, ಸಶಕ್ತಿ ಇತ್ತು. ಅವರೆಲ್ಲರನ್ನ ದೇವಾತ್ಮರು ಅಂತ ಕರೆದು ಇಲ್ಲಿಯ ತನಕ ಅವರೆಲ್ಲರಿಗೂ ಒಂದೊಂದು ಮಂದಿರಗಳನ್ನ ಕಟ್ಟಿ ಒಂದೊಂದು ಫೋಟೋಗಳನ್ನ ಇಟ್ಕೊಂಡು ಆ ದೇವತೆಗಳ ಪೂಜೆಯನ್ನ ಮಾಡ್ತಾ ನಾವು ಬಂದಿದ್ದೇವೆ. ದೇವಾತ್ಮರದ್ದೊಂದು ಕಾಲ. ಇದು ಮುಗಿದ ಮೇಲೆ ಅನೇಕ ಧರ್ಮಾತ್ಮರು ಬಂದರು ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ. ಇಸ್ಲಾಂ ಧರ್ಮವನ್ನ ಸ್ಥಾಪನೆ ಮಾಡಿದರೆ, ಕ್ರೈಸ್ತ ಧರ್ಮವನ್ನ ಸ್ಥಾಪನೆ ಮಾಡಿದರೆ, ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದರೆ, ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡಿದರೆ, ಶರಣ ಧರ್ಮವನ್ನ ಸ್ಥಾಪನೆ ಮಾಡಿದರೆ. ಈ ರೀತಿ ಅನೇಕ ಧರ್ಮಾತ್ಮರು, ಮಹಮ್ಮದ್ ಪೈಗಂಬರ್ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಗೌತಮ್ ಬುದ್ಧ ಇರ್ಬೋದು, ಗುರುನಾನಕರು ಇರ್ಬೋದು, ಬಸವಣ್ಣನವರು ಇರ್ಬೋದು, ಅನೇಕ ಧರ್ಮಾತ್ಮರು ಬಂದು ಆಯಾ ಸಮಯಕ್ಕನುಸಾರವಾಗಿ ಎಲ್ಲ ಅಂತರಾತ್ಮವನ್ನ ಜಾಗೃತಿಗೊಳಿಸುವ ಸದುದ್ದೇಶದಿಂದ ಒಬ್ಬೊಬ್ಬರು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಧರ್ಮಗಳನ್ನ ಯಾರು ಸ್ಥಾಪನೆ ಮಾಡಿ ಹೋಗಿದ್ದಾರೆ ಅವರೆಲ್ಲರನ್ನ ಧರ್ಮಾತ್ಮರು ಅಂತ ಕರೆದು, ಅದಾದ್ಮೇಲೆ ದೇವಾತ್ಮರ ಸಮಯ, ಧರ್ಮಾತ್ಮರ ಸಮಯ ಮುಗಿದ ಮೇಲೆ ಮಹಾತ್ಮರು ಬರ್ಲಿಕ್ಕೆ ಆರಂಭ ಮಾಡ್ತಾರೆ ಈ ಸೃಷ್ಟಿಯ ನಾಟಕದೊಳಗೆ. ಯಾರ ಮಹಾತ್ಮರು ಅಂದ್ರೆ ಯಾರಲ್ಲಿ ಮಹಾನತೆ ಇದೆಯೋ, ಅಂದ್ರೆ ಒಂದು ಸಮಾಜಕ್ಕಾಗಿ, ಒಂದು ದೇಶಕ್ಕಾಗಿ ಯಾರು ತಮ್ಮ ಒಂದು ಜೀವನವನ್ನ ಅರ್ಪಣೆ ಮಾಡಿ ಮಹತ್ವರ ಸಾಧನೆಯನ್ನ ಮಾಡಿದರೋ ಅಂತ ಆತ್ಮರನ್ನ ಮಹಾತ್ಮರು ಅಂತ ಕರೆದು ಪೂಜೆ ಮಾಡ್ತಾರೆ. ಇವರೆಲ್ಲರೂ ಮಹಾತ್ಮರು. ಅದರ ತರ ಸಂತರು ಬಂದಿದ್ದಾರೆ, ಶರಣರು ಬಂದಿದ್ದಾರೆ. ಅವರೆಲ್ಲರದ್ದು ಸಮಯವೂ ಕೂಡ ಈಗ ಮುಗಿದಿದೆ. ಈಗಿರೋದು ಬರೀ ಎರಡೇ ಪ್ರಕಾರದವರು. ಈ ಸಮಯದಲ್ಲಿ ಯಾರೂ ದೇವಾತ್ಮರಿಲ್ಲ, ಯಾರೂ ಧರ್ಮಾತ್ಮರಿಲ್ಲ, ಯಾರೂ ಮಹಾತ್ಮರಿಲ್ಲ, ಯಾರೂ ಸಂತರಿಲ್ಲ, ಯಾರೂ ಶರಣರಿಲ್ಲ. ಈಗಿರೋದು ಕೇವಲ ಇಬ್ರೇ. ನಾವ್ ಇವಾಗಲೂ ಸಂತರನ್ನ ಶರಣರನ್ನ ನೋಡ್ತೀವಿ. ಯಾರು ಅಂದ್ರೆ ಅವರು ಪುಣ್ಯಾತ್ಮರು, ಉಳಿದವರೆಲ್ಲ ಪಾಪಾತ್ಮರು. ಎರಡೇ ಪ್ರಕಾರದವ್ರು ಇದೀವಿ ಅಂತ ನಾವು. ಪುಣ್ಯಾತ್ಮರು ಯಾರು ಅಂದ್ರೆ ಏನೋ ಇರೋ ಬರೋದೆಲ್ಲ ಮಂದಿಗೆ ಕೊಟ್ಟು ಮಂದಿಗೆ ದಾನ ಮಾಡೋದು ಪುಣ್ಯಾತ್ಮ ಅಲ್ಲ. ತಾನು ನೆಮ್ಮದಿಯಿಂದ ಬದುಕಿ ಬೇರೆಯವರಿಗೆ ತೊಂದರೆ ಕೊಡ್ಲಾರ್ದಂಗ, ಬೇರೆಯವ್ರ ಮನೆ ಹಾಳು ಮಾಡ್ಲಾರ್ದಂಗ, ಬೇರೆಯವ್ರ ಬಗ್ಗೆ ಮಾತಾಡ್ಲಾರ್ದಂಗ, ಬೇರೆಯವರಿಗೆ ಒಂದಷ್ಟು ನಿಂದನೆ ಮಾಡ್ಲಾರ್ದಂಗ ತನ್ನ ಪಾಡಿ ತಾನು ಯಾರು ಬದುಕಕತ್ತನಲ್ಲ ಆತನೇ ಪುಣ್ಯಾತ್ಮ ಅಂತ ಈ ಕಲಿಯುಗದೊಳಗಡೆ. ಈಗ ನಮ್ಮನ್ನ ನಾವು ಕೇಳ್ಕೊಳ್ಬೇಕು, ನಾವ್ ಎಲ್ಲಿ ಬರ್ತೀವಿ? ಪುಣ್ಯಾತ್ಮರೊಳಗೆ ಬರ್ತೀವೋ ಪಾಪಾತ್ಮರೊಳಗೆ ಬರ್ತೀವೋ? ಪುಣ್ಯಾತ್ಮರಂದ್ರೆ ನಂದಾಯ್ತು, ನಾನಾಯ್ತು, ನನ್ನ ಬದುಕಾಯ್ತು, ನನ್ನ ಮನೆ ಆಯ್ತು, ನನ್ನ ಕುಟುಂಬ ಆಯ್ತು, ನನ್ನ ಕರ್ತವ್ಯ ಆಯ್ತು, ನನ್ನ ಕಾಯಕ ಆಯ್ತು, ಅಷ್ಟು ಮಾಡಿದ್ರೆ ಸಾಕು ಅಂತಾರೆ. ನೀವೇನು ದಾನ ಧರ್ಮ ಇನ್ನೊಂದು ಮತ್ತೊಂದು ನೀವು ಬೇಕಾದ ಮಾಡ್ತೀನಿ ಅಂದ್ರೂ ಒಳಗಡೆ ನಿಮ್ಮ ಒಳಗಡೆ ಈ ಭಾವ ಇದ್ದು ನೀವು ಹೊರಗಡೆ ಎಷ್ಟು ದಾನ ಧರ್ಮ ಮಾಡಿದ್ರು ನೀವು ಪಾಪಾತ್ಮರೇ ಆಗ್ತೀರಿ ಅಂತ ಹೇಳ್ತಾರೆ. ಯಾಕಂದ್ರೆ ಮನಸ್ಸು ಶುದ್ಧ ಇಲ್ಲದೇನೆ ನೀವು ಹೊರಗಡೆ ಏನೇ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ರಿ ಅಂತಂದ್ರೆ ಅದು ಯಾವುದೂ ಕೂಡ ಏನಾಗೋದಿಲ್ಲ, ಪುಣ್ಯ ಕಾರ್ಯ ಆಗೋದಿಲ್ಲ, ನೀವು ಪುಣ್ಯಾತ್ಮರಾಗೋದಿಲ್ಲ. ಅಂದ್ರೆ ಇವತ್ತು ಜಗತ್ತಿನಲ್ಲಿ ಕೊಡೋರಿಗೆ ಸಂಖ್ಯೆ ಕಡಿಮೆ ಐತೇನೋ? ಕೊಡೋರಂದ್ರ ದಾನ ಧರ್ಮ ಮಾಡೋರಂದ್ರೆ ಈಗ ಇಂಥ ಕಾರ್ಯಕ್ರಮ ಕಣ್ಣವ್ರು ಎಷ್ಟು ಜನ ಫೋಟೋ ಹಾಕ್ಸಿ ಎಷ್ಟು ಜನನ ಕರಿತಾ ಇದ್ದಾರೆ. ಬಹಳ ಜನಕ್ಕೆ ಸಾವಿರಾರು ಜನಕ್ಕೆ ಹೋಗಿ ಪಾಂಪ್ಲೆಂಟ್ ಹಂಚಿ ಬರ್ತಾರೆ. ಏನ್ ಹೇಳ್ತಾರ? ಅಲ್ಪ ನಾನೊಂದು 500 ರೂಪಾಯಿ ಕೊಡ್ತೀನಿ, ನಾನೊಂದು 1000 ರೂಪಾಯಿ ಕೊಡ್ತೀನಿ, ನಾನೊಂದು 5000 ಕೊಡ್ತೀನಿ, ತಗೊಂಡ್ಬಿಡು, ನನ್ ಕರಿಬೇಡ ಅಂತಾರ. ಹಣ ಬೇಕಾದ್ರೆ ಕೊಟ್ಬಿಡ್ತೀವಿ, ನಾವು ಬಂದು ಕೂತ್ಕೊಳ್ಳಕ್ ಟೈಮ್ ಇಲ್ಲ ಅಂತಾರೆ. ಅದಕ್ಕೆ ಹೇಳ್ತಾರೆ ಈ ಕಲಿಯುಗದಲ್ಲಿ ಪುಣ್ಯಾತ್ಮರು ಯಾರು ಅಂದ್ರೆ ನಿನ್ನ ಪಾಡಿಗೆ ನೀನು ಬದುಕಿ ಬೇರೆಯವರ ಜೀವನಕ್ಕೆ ತೊಂದರೆ ಮಾಡ್ಲಾರ್ದಂಗ, ಬೇರೆಯವರಿಗೆ ನೋವು ಕೊಡ್ಲಾರ್ದಂಗ ನಿನಗೆ ಬದುಕಕ್ಕೆ ಬಂತು ಅಂದ್ರೆ ನೀನು ಪುಣ್ಯಾತ್ಮ, ಉಳಿದವರೆಲ್ಲ ಪಾಪಾತ್ಮ. ಅದಕ್ಕೆ ಈ ಕಲಿಯುಗದೊಳಗಡೆ ಈಗ ಏನಾಗಿದೆ, ಅಷ್ಟು ದೇವಾತ್ಮರು ಬಂದೋದ್ರು, ಧರ್ಮಾತ್ಮರು ಬಂದ್ರು, ಮಹಾತ್ಮರು ಬಂದ್ರು, ಸಂತರು ಬಂದ್ರು, ಶರಣರು ಬಂದ್ರು ಕೂಡ ಪಾಪಾಚಾರ, ಅನಾಚಾರ, ಅತ್ಯಾಚಾರ, ಅಶಾಂತಿ, ದುಃಖ, ದ್ವೇಷ, ಅಸೂಯೆ ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ? ಹೆಂಗಾಗ್ತಾ ಇದೆಯಮ್ಮ? ಹಾಸ್ಪಿಟ್ಲ್ಗಳು ಕಡಿಮೆ ಆಗ್ತಾ ಇದಾವ ಜಾಸ್ತಿ ಆಗ್ತಾ ಇದಾವ? ತುಂಬುತ್ತಾ ಇದಾವ ಖಾಲಿ ಆಗ್ತಾ ಇದಾವ? ಜೈಲುಗಳು ತುಂಬ್ತಾ ಇದಾವ ಖಾಲಿ ಆಗ್ತಾ ಇದಾವ? ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗ್ತಾ ಇದಾವ ಕಡಿಮೆ ಆಗ್ತಾ ಇದಾವ? ಅಂದ್ರೆ ಇದರ ಅರ್ಥ ಏನು? ಎಲ್ಲಿ ನೋಡಿದ್ರಲ್ಲಿ ರಾಗ, ದ್ವೇಷ, ದುಃಖ, ಅಶಾಂತಿ, ಮೋಸ, ವಂಚನೆ. ಯಾಕಂದ್ರೆ ಎಲ್ಲರಲ್ಲಿಯೂ ಕೂಡ ಆ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ. ದಿವ್ಯ ಶಕ್ತಿ ಏನಿದೆ ಆ ಸತೋ ಪ್ರಧಾನ ಹೋಗಿ ರಜೋ ಹೋಗಿ ತಮೋ ಗುಣದಲ್ಲಿ ನಾವೆಲ್ಲರೂ ಬಂದ್ಬಿಟ್ಟಿದೀವಿ. ಎಲ್ಲರೊಳಗಡೆ ಕೂಡ ಆ ವಿಷಯ ವಿಕಾರಗಳನ್ನೋದು ತುಂಬಿಬಿಟ್ಟಿದೆ. ನಾನು ನಂದು ಎನ್ನುವ ಅಹಂಕಾರ ಬಂದಿದೆ. ಮನುಷ್ಯನಿಗೆ ಸ್ವಾರ್ಥ, ಈರ್ಷೆ, ದ್ವೇಷ, ಅಸೂಯೆ. ನಾನು ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಇವ್ರು ಚೆನ್ನಾಗಿರಬಾರ್ದು ಅನ್ನೋರಿಗೆ ಬಹಳ ಜನ ಇದೀವಿ.
ಹಾಗಾಗಿ ಇದು ಪಾಪಾತ್ಮರ ಸಮಯ ಆಗಿರೋದ್ರಿಂದ ಅವ್ರದ್ದೆಲ್ಲರಿಗೂ ಮುಗಿದೋಯ್ತು. ಅವ್ರವ್ರ ಪಾಡಿಗೆ ಅವ್ರವ್ರ ಧರ್ಮ ಮಾಡ್ಕೊಂಡು ಅವ್ರವ್ರು ದಾಟ್ಕೊಂಡ್ರು. ಅನೇಕ ಸಂತರು ಶರಣರು ಬಂದು ಹೋದ್ರು. ಆದ್ರೆ ಇನ್ನೂ ಕೂಡ ಏನಾಗ್ತಾ ಹೋಯ್ತು, ಇವತ್ತು ಗುಡಿ ಗುಂಡಾರಗಳು ಜಾಸ್ತಿ ಮಾಡಿದೀವಿ, ಪೂಜಾ ವೃತಗಳು ಜಾಸ್ತಿ ಮಾಡಿದೀವಿ, ಯಾತ್ರೆಗಳು ಜಾಸ್ತಿ ಮಾಡಿದೀವಿ. ಆದ್ರೆ ಒಳಗಡೆ ಮನಸ್ಸನ್ನ ಯಾರೂ ಕೂಡ ಶುದ್ಧ ಮಾಡ್ಕೊಳ್ಳಕ್ ತಯಾರಿಲ್ಲ. ಎಲ್ಲಿಯ ತನಕ ನಿನ್ನ ಮನಸ್ಸು ಶುದ್ಧ ಆಗೋದಿಲ್ವೋ, ನಿನ್ನ ಹೃದಯದಲ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟ ಭಾವನೆ ಹೋಗೋದಿಲ್ವೋ, ಅಲ್ಲಿಯ ತನಕ ನೀನು ಎಷ್ಟು ತೀರ್ಥಯಾತ್ರೆ ಮಾಡಿದ್ರೇನು, ಎಷ್ಟು ಪೂಜಾ ಭಜನೆ ಮಾಡಿದ್ರೇನು, ಎಷ್ಟು ಜಪ ತಪ ಮಾಡಿದ್ರೇನು, ಏನಾದ್ರೂ ಆಗೋದೈತೆ? ಒಂದು ಬಿಂದಿಗೆ ಹಾಲು ಕೆಡಬೇಕು ಅಂದ್ರೆ ಅಷ್ಟು ಬಿಂದಿಗೆ ಅಷ್ಟು ವಿಷ ಹಾಕ್ಬೇಕಂತ ಏನಿಲ್ಲಲ್ಲ. ಒಂದು ಹನಿ ವಿಷ ಹಾಕಿದ್ರು ಸಾಕದು, ಹಾಲೆಲ್ಲ ಕೆಟ್ಟೋಗುದು. ಹಾಗೆ ಎಷ್ಟೇ ನೀನು ವ್ರತ ನಿಯಮಗಳನ್ನ ಸಂಪ್ರದಾಯಗಳನ್ನ ಮಾಡಿದರೂ ಕೂಡ ಒಳಗಡೆ ನಿಮ್ಮ ಸಂಸ್ಕಾರ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ, ನಿಮ್ಮ ಮನಸ್ಸು ಶುದ್ಧ ಆಗ್ಲಿಲ್ಲ ಅಂದ್ರೆ ನೀವು ಪುಣ್ಯದ ಫಲವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಮೊದಲನೇ ದಿನದಲ್ಲಿ ಆತ್ಮ ಪಾಠ, ಎರಡನೇ ದಿನದಲ್ಲಿ ಪರಮಾತ್ಮನ ಪಾಠ, ಮೂರನೇ ದಿನದಲ್ಲಿ ಮೂರು ಲೋಕದ ಪಾಠ. ಅಂದ್ರೆ ಪರಮಾತ್ಮ ಎಲ್ಲಿದ್ದಾನೆ, ಪರಮಧಾಮದಲ್ಲಿದ್ದಾನೆ, ಮೇಲೆ ಇದ್ದಾನೆ ಅಂತ ಹೇಳಿದ್ವಲ್ಲ. ಎಷ್ಟು ಮೇಲೆ ಇದ್ದಾನೆ? ಏನು ಈ ಮಾಳಿಗೆ ಮೇಲೋ, ಅಥವಾ ಈ ಛತ್ ಮೇಲೋ, ಅಥವಾ ಆಕಾಶದ ಮೇಲೋ, ಅಥವಾ ಮೋಡಗಳ ಮೇಲೋ, ಸೂರ್ಯ ಚಂದ್ರ ನಕ್ಷತ್ರರ ಮೇಲೋ ಎಲ್ಲಿದ್ದಾನೆ ಪರಮಾತ್ಮ? ಎಷ್ಟು ಮೇಲಿದ್ದಾನೆ? ಆ ಮೂರು ಲೋಕಗಳ ಸ್ಪಷ್ಟತೆಯನ್ನ ಮೂರನೇ ದಿನದಲ್ಲಿ ಕೊಡ್ತಾರೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಆ ಒಂದು ಪ್ರಧಾನ ಕೇಂದ್ರ ಪರಮಾತ್ಮನ ಅವತರಣೆಯ ಸ್ಥಳ ಮೌಂಟ್ ಅಬು ಹೋಗಬೇಕು ಅಂದ್ರೆ ನನಗೇನ್ ಹೇಳಿದ್ರು, ಈ 7 ದಿನ ಯಾರಾದ್ರೆ 7 ತಾಸು ಈ ಕೋರ್ಸ್ ಅನ್ನ ತಗೊಂಡು ಆತ್ಮಜ್ಞಾನವನ್ನ ಪಡ್ಕೊಂಡು ಆ ಸ್ಮೃತಿಯಲ್ಲಿ ಓದೋರಿಗೆ ಮಾತ್ರ ಅಲ್ಲಿ ಅವಕಾಶ. 14 ಜನ ಇಲ್ಲಿ 7 ದಿನ ಕೋರ್ಸ್ ಅನ್ನ ತಗೊಂಡಿದ್ರು. ನಾನು ಬೆಂಗಳೂರಿಗಿರೋ ಕಾರಣಕ್ಕೆ ಇದನ್ನು ತಗೊಳಕ್ ಆಗಿರ್ಲಿಲ್ಲ. 3ನೇ ದಿನ 3 ಲೋಕದ ಪಾಠ, 4ನೇ ದಿನ 4 ಯುಗಗಳ ಪಾಠ ಬರುತ್ತಿದ್ರಲ್ಲಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಏನೇನು ನಡೀತು, ಹಿಂದಿನ ಇತಿಹಾಸ ಬೇಕಲ್ಲ. ನಿಮ್ ಕಡೆಗೆ ಹೇಳೋರಂತ ಬರ್ತಾರ, ಹೇಳೋರಂತ ಇದಾರಲ್ಲ, ಯಾದೇ ಓದ್ತಾರ ಎಲ್ಲ. ನೀವು ನಿಮ್ಮಪ್ಪ ನಿಮ್ಮ ತಾತ ಇಂಥವ್ರ ಮಗ ಇಂಥ ಗೌಡ್ಸೇನೆ ಅಂತ ಎಲ್ಲ ಓದ್ತಾರ. ಅವ್ರು ಪೂರ್ತಿ ನಮಗ್ ಗೊತ್ತಿಲ್ಲ ಅಂದ್ರೆ ನಮ್ಮ ಮುತ್ತಾತನ ಹೆಸರೆಲ್ಲ ಹೇಳ್ಕೊಂಡು ಬರ್ತಾರ. ಅವ್ರು ಬರ್ದು ಇಟ್ಟಿರ್ತಾರ. ಅವ್ರು ಬಂದು ಹೋದ್ರು ಅಂತ ನಮ್ಗೆ ಇದೆಲ್ಲ ಮುಂದಿನ ಮಕ್ಕಳಿಗೆಲ್ಲ ಇದು ಗೊತ್ತಾಗ್ತಾ ಇದೆ, ನಮ್ಮ ತಾತ ಯಾರು ಮುತ್ತಾತ ಯಾರು. ಹಂಗೆ ಪರಮಾತ್ಮ ಹೇಳ್ತಾರೆ, ಒಂದು ಕುಟುಂಬಕ್ಕೆ ಒಬ್ರು ಹೇಳೋರು ಬಂದು ಹೇಳಿದಾಗ ನಿಮಗೆ ಹೆಂಗ ಗೊತ್ತಾಗುತ್ತೋ ಹಂಗೆ ಇಡೀ ಸೃಷ್ಟಿ ಆದಿ ಮಧ್ಯ ಅಂತ್ಯ ಯಾವುದು, ನೀವ್ ಹಿಂದೆ ಏನಾಗಿದ್ರಿ, ಮುಂದೆ ಏನಾಗೋರಿದ್ರಿ, ಇವಾಗ ಏನಾಗಿದ್ರಿ, ಇದ್ರ ಬಗ್ಗೆ ಸಂಪೂರ್ಣವಾದ ಇತಿಹಾಸವನ್ನ ಹೇಳೋದಕ್ಕೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ 4 ಯುಗಗಳ ಇತಿಹಾಸವನ್ನ ಸೃಷ್ಟಿಕರ್ತ ಸ್ವಯಂ ಪರಮಾತ್ಮನಲ್ಲದೆ ಮತ್ತಾರು ಇದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಧರ್ಮಾತ್ಮರು ಬಂದು, ಮಹಾತ್ಮರು ಬಂದು, ಸಂತರು ಬಂದು, ಶರಣರು ಬಂದು ಆ ಕಾಲನ ಕಾಲ ಮಹಾಕಾಲನ ಬಗ್ಗೆ ಹೇಳಿ ಹೋಗಿದ್ದಾರೆ. ಆದ್ರೆ ಆ ಮಹಾಕಾಲ ಶಿವನೇ ಬಂದು ಈ ಸೃಷ್ಟಿಯ ಜಗತ್ತಿನ ಇತಿಹಾಸದ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಪರಿಚಯದ ಬಗ್ಗೆ, ಪರಮಾತ್ಮನ ಪರಿಚಯದ ಬಗ್ಗೆ ಅವರೇ ಸ್ವತಃ ಬಂದು ತಿಳಿಸ್ಲಿಕ್ಕೆ ನಾನೇ ಬರಬೇಕಾಗುತ್ತೆ ಅಂತಿಮದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಏನಿದೆ ಮಾತು, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಂ ಅಧರ್ಮಶ್ಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರು. ಅಂದ್ರೆ ಯಾವಾಗ ಸೃಷ್ಟಿಯಲ್ಲಿ ಅನಾಚಾರ, ಅತ್ಯಾಚಾರ ಅತಿ ಆಗುತ್ತೋ, ಅಶಾಂತಿ ಹೆಚ್ಚಾಗುತ್ತೋ, ಆ ಸಮಯದಲ್ಲಿ ನಾನು ಅವತರಣೆಯಾಗಿ ಸತ್ಯ ಜ್ಞಾನವನ್ನ ಕೊಡ್ತೇನೆ ಅನ್ನುವಂತ ಏನು ವಾಗ್ದಾನವನ್ನ ಭಗವದ್ಗೀತೆ ಮುಖಾಂತರ ಸ್ವಯಂ ಪರಮಾತ್ಮ ಕೊಟ್ಟಿದ್ದಾರೋ, ಅದೇ ತರಹ ಈಗ ಆ ಸಮಯ ಬಂದಿದೆ ಅಂತ ಅನಿಸ್ತಾ ಇದೆ. ಇನ್ನ ಬಹಳ ದಿನ ಇದೆ ಅಂತ ಅನಿಸ್ತಾ ಇದೆ. ಏನಾದ್ರೂ ಮನುಷ್ಯ ಮಾಡದೇ ಇರುವಂತ ಪಾಪ ಏನಾದ್ರೂ ಇನ್ನೂ ಉಳಿದಿದೆಯಾ? ಏನಾದ್ರೂ ಕೆಟ್ಟದ್ದು ಮಾಡೋದು ಮನುಷ್ಯ ಬಾಕಿ ಉಳಿಸಿದನ? ಎಲ್ಲನೂ ಮಾಡಿ ಆಗಿದೆ ಅಮ್ಮ. ಮನುಷ್ಯ ಮಾಡದೇ ಇರುವಂತ ಪಾಪ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಎಲ್ಲ ಆಗೋಗಿದೆ. ಈಗ ನೋಡಬಾರ್ದು ನೋಡಿವಿ, ಕೇಳಬಾರ್ದು ಕೇಳಿವಿ, ಆಡಬಾರ್ದು ಆಡಿವಿ, ಮಾಡಬಾರ್ದು ಮಾಡಿವಿ, ತಿನ್ನಬಾರ್ದು ತಿಂದೀವಿ, ಕುಡಿಬಾರ್ದು ಕುಡಿದೀವಿ. ಒಬ್ಬ ಸುಸಂಸ್ಕೃತ ಮನುಷ್ಯನಾಗಿ ಏನೆಲ್ಲ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಏನೆಲ್ಲ ಮಾಡಬಾರ್ದು ಈ ಮನುಷ್ಯ ಎಲ್ಲನೂ ಮಾಡಿ ಆಗೋಗಿದೆ. ಮಾಡೋದೇನಾದ್ರೂ ಉಳಿದಿದೆಯಾ? ಮಾಡೋದೇನು ಉಳಿದಿಲ್ಲ ಅಂತಾರೆ ಪರಮಾತ್ಮ. ನೀವು ಮಾಡೋದೆಲ್ಲ ಮಾಡಿ ಆಗಿದೆ, ನೋಡೋದೆಲ್ಲ ನೋಡಿ ಆಗಿದೆ, ತಿನ್ನೋದೆಲ್ಲ ತಿಂದಾಗಿದೆ. ಈಗ ಉಳಿದಿರೋದೊಂದೇ, ಆಗಬೇಕಾಗಿರೋ ಆಗೋದೊಂದೇ ಬಾಕಿ ಉಳಿದಿದೆ. ಇದನ್ನು ನೋಡಕ್ ನೀವಿರ್ಬೇಕಲ್ಲ ಅಂತನ ಪರಮಾತ್ಮ.
ಯಾಕಂದ್ರೆ ಅದೆಲ್ಲ ನೀವು ಮಾಡಿರಿ ಅಂದಾಗ ಇದನ್ನು ಕೂಡ ನೀವು ನೋಡ್ಲೇಬೇಕು. ಮಾಡಬಾರ್ದು ಮಾಡಿರಿ ಅಂದ್ಮೇಲೆ ಆಗಬಾರ್ದು ಆಗಕ್ಕೆ ಬೇಕು. ಅತಿ ಆದ್ಮೇಲೆ ಅಂತ್ಯ ಆಗ್ಲೇಬೇಕು. ಆ ಪಾಪಾಚಾರ ಅನಾಚಾರ ಅತಿ ಆದ್ಮೇಲೆನೆ ಅಂತ್ಯ ಆಗಬೇಕು. ದೀಪ ಆರೋ ಮುಂದೆ ಹೆಂಗ ಜಾಸ್ತಿ ಉರಿತದೋ ಹಂಗೆ ಪಾಪ ಅತಿ ಆದಾಗ ಅದು ಮುಗಿಯುವ ಸಮಯಕ್ಕೆ ಮನುಷ್ಯನ ವಿಪರೀತ ಬುದ್ಧಿ, ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂತೆ ಇವತ್ತು ಮನುಷ್ಯರು ದೇವರು ಬೇಡ, ಭಯ ಇಲ್ಲ, ಭಕ್ತಿ ಇಲ್ಲ, ಸುಮ್ಮನೆ ತೋರಿಕೆಗೆ ಎಲ್ಲ ನಾವು ಮಾಡ್ತಾ ಇದೀವಿ. ಒಳಗಡೆ ಯಾರು ದೇವರಿಗೆ ಎದುರವ್ರಿಲ್ಲ. ಒಂದು ದೇವಸ್ಥಾನ ಕಂಡ್ರೆ ಹಿಂಗ ಕೈ ಮುಗಿಯುವಂತ ಒಂದು ಸಂಪ್ರದಾಯ ಇದೆ. ಬೇಕಾದ್ರೆ ಎಲ್ಲಾದ್ರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತಿರ್ತೀನಿ ನಾನು, ಯಾವ್ದೋ ದೇವಸ್ಥಾನ ಕಾಣ್ಲಿ ಹಿಂಗ್ ಮಾಡ್ಕೊಂತೀವಿ. ಯಾಕ? ಒಳಗಡೆ ಒಂದು ಗೊತ್ತಿದೆ ಪರಮಾತ್ಮ ಒಬ್ಬ ಇದಾನೆ ಅಂತ. ಆದ್ರೆ ಪರಮಾತ್ಮ ಇದಾನೆ, ಕೈ ಮುಗಿಲಿಲ್ಲ ಅಂದ್ರೆ ಏನಾದ್ರೂ ಅನ್ಕೊಂಡ್ಬಿಡ್ತಾನೆ, ಏನಾದ್ರೂ ಆಗ್ಬಿಡುತ್ತೆ ಅನ್ನೋ ಭಯಕ್ಕೆ ಹಿಂಗ ಕೈ ಮುಗಿಯೋರಿಗೆ ಒಳಗಡೆ ಪರಮಾತ್ಮ ನೋಡಲ್ವಾ? ನಾನು ಬೇರೆಯವ್ರ ಬಗ್ಗೆ ಕೆಟ್ಟ ಮಾತಾಡುವಾಗ, ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆ ಮಾಡುವಾಗ, ಬೇರೆಯವ್ರ ಮನೆ ಮುರಿಯುವಾಗ, ಬೇರೆಯವ್ರಿಗೆ ದ್ರೋಹ ಮಾಡುವಾಗ, ಬೇರೆಯವ್ರದನ್ನ ತಿನ್ನುವಾಗ, ಬೇರೆಯವ್ರಿಗೆ ಕೇಳು ಬಯಸುವಾಗ ಪರಮಾತ್ಮ ನೋಡ್ತಂತ ಯಾಕೆ ಭಯ ಇಲ್ಲ? ಮತ್ತೆ ನಾವೇನಾದ್ರೂ ವ್ರತ ನಿಯಮ ಮಾಡ್ಲಿಲ್ಲ ಅಂದ್ರೆ ಭಗವಂತ ಏನಾದ್ರೂ ಮಾಡ್ಬಿಡ್ತಾನಂತ ಎಷ್ಟು ಭಯ ಹುಟ್ಟಿಸ್ಬಿಡ್ತಾರೆ ಎಲ್ರು ಅಂದ್ರೆ ಅಷ್ಟು ಭಯ ಹುಟ್ಟಿಸ್ತಾರೆ. ಆದ್ರೆ ಅದೇ ಭಯ ಇವಾಗ ಇಡ್ಬೇಕು. ಯಾರ್ದು ಕಳ್ತನ ಮಾಡಬೇಡ, ಯಾರ್ದು ತಿನ್ಬೇಡ, ಯಾರಿಗೂ ಆಸೆ ಪಡಬೇಡ, ಯಾರದ್ದಕ್ಕೂ ಆಸೆ ಪಡಬೇಡ, ಯಾರನ್ನೂ ನಿಂದನೆ ಮಾಡಬೇಡ, ತಿನ್ನಬಾರ್ದನ್ನ ತಿನ್ನಬೇಡ, ಕುಡಿಬಾರ್ದನ್ನ ಕುಡಬೇಡ. ಪರಮಾತ್ಮ ಅದನ್ನು ನೋಡ್ತಾನೆ ಅಂತ ಯಾಕೆ ಹೇಳ್ಕೊಡಲ್ಲ? ಯಾಕಂದ್ರೆ ನಾವೆಲ್ಲರೂ ಅವರೇ. ಹೊರಗಡೆ ಸಂಪ್ರದಾಯದಲ್ಲಿ ಶಿವಾಯ ನಮ, ಆದ್ರೆ ಒಳಗಡೆ ಮಾಡೋದಿಲ್ಲ, ಮತ್ತೆ ಮಾಡೋರಿ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಾಡಬಾರ್ದೆಲ್ಲ ಈಗ ನೀವು ಮಾಡಿರಿ, ನೋಡಬಾರ್ದು ನೋಡೋದೊಂದು ಬಾಕಿ ಇದೆ. ಅದಕ್ಕೆ ಈ ಅತಿಯಾದ ಅಂತಿಮ ಸಮಯದಲ್ಲಿ ಸ್ವತಃ ಪರಮಾತ್ಮ ನಾನೇ ಬಂದು ನಿಮ್ಮ ರಕ್ಷಣೆ ಮಾಡಬೇಕು ಹೊರತಾಗಿ ಜಗತ್ತಿನಲ್ಲಿ ಯಾರ ಕೈಲೂ ಆಗಲ್ಲ. ದೇವಾತ್ಮರು ಬರಬೇಕಾಗಿತ್ತು, ಅವ್ರು ಬಂದ್ರು ಹೋದ್ರು, ಧರ್ಮಾತ್ಮರು ಬಂದ್ರು ಹೋದ್ರು, ಮಹಾತ್ಮರು ಬಂದ್ರು ಹೋದ್ರು, ಸಂತರ ಶರಣರು ಬಂದ್ರು ಹೋದ್ರು. ಅವ್ರ ಕೆಲಸ ನಿಮ್ಮೆಲ್ಲರನ್ನ ಉದ್ಧಾರ ಮಾಡೋದಲ್ಲ, ನಿಮ್ಮೆಲ್ಲರನ್ನ ಮುಕ್ತಿ ಜೀವನ್ ಮುಕ್ತಿ ಕೊಡೋದಲ್ಲ, ನಿಮ್ಮೆಲ್ಲರ ಬದುಕನ್ನ ಒಂದಷ್ಟು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಪರಮಾತ್ಮನ ಜಪ ಮಾಡ್ಲಿಕ್ಕೆ ಹಚ್ಚೋದು ಅವ್ರ ಕೆಲಸ ಆಗಿತ್ತು. ಅವ್ರವ್ರ ಪಾತ್ರ ಮಾಡಿ ಅವ್ರು ಸರಿದ್ರು. ಎಲ್ಲರೂ ಕೈ ಬಿಟ್ಟಾಗಿ ಯಾರು ಬರ್ಬೇಕು? ಸ್ವಯಂ ಪರಮಾತ್ಮ ನಾನೇ ಬಂದು, ನೀವು ನನ್ನ ಮಕ್ಕಳಾಗಿರೋದ್ರಿಂದ, ಈಗ ಎಂತ ತಂದೆ ತಾಯಿಗೆ ಎಂತ ಕೆಟ್ಟ ಮಗ ಹುಟ್ಟಿದ್ರು ಕೂಡ ಆ ತಾಯಿ ಕಳು ಚುರ ಅಂತದೋ ಇಲ್ಲ. ಸ್ವಲ್ಪ ಕಷ್ಟ ಆದಾಗ ಆ ಮಕ್ಕಳನ್ನ ಜೈಲಿಗೆ ಎಳ್ಕೊಂಡು ಹೋಗ್ತಿದ್ರು ಅಂತ ಇಟ್ಕೊಳ್ಳಿ. ತಪ್ಪೇ ಮಾಡಿರ್ಬೋದು, ಅವ್ನ ಮಗನೇ ಇರ್ಬೋದು, ಕೊಲೆನೇ ಮಾಡಿರ್ಲಿ, ಕಳ್ತನ ಮಾಡಿರ್ಲಿ, ಸುಳ್ಳು ಹೇಳಿರ್ಲಿ, ಏನೋ ಒಂದು ಅನ್ಯಾಯ ಮಾಡಿದಾಗ 4 ಜನ ಹೊಡಿತಾ ಇದಾರೆ ಅಂದಾಗ ಆ ತಾಯಿ ಕಳು ಚುರ ಅನ್ನುತ್ತಾ ಇಲ್ಲ. ಹಂಗೆ ಸ್ವಯಂ ಪರಮಾತ್ಮ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಕೂಡ ನಾನು ಪರಮ ಪಿತ ಆಗಿದ್ದೀನಿ, ಎಲ್ಲ ಆತ್ಮರ ತಂದೆ. ಶರೀರಕ್ಕೆ ತಂದೆಯರು ಇಲ್ಲಿರೋರು ಎಲ್ಲರಿಗೂ ಬೇರೆ ಬೇರೆ ಇರಬಹುದು, ಆದ್ರೆ ಒಳಗಿರುವ ಚೈತನ್ಯಕ್ಕೆ ತಂದೆ, ಒಳಗಿರುವ ಜ್ಯೋತಿಗೆ ತಂದೆ, ಆ ಪರಂಜ್ಯೋತಿ ಪರಮಾತ್ಮ ನಾನೇ ಆಗಿರೋದ್ರಿಂದ ನೀವು ತಿಳಿಲಾರದು ಏನೇ ಪಾಪ ಕರ್ಮಗಳನ್ನ ಮಾಡಿದ್ರು ಕೂಡ ಅಂತಿಮದಲ್ಲಿ ನಾನು ಬಂದು ನಿಮ್ಮೆಲ್ಲರಿಗೆ ಆತ್ಮ ಜ್ಞಾನವನ್ನ ಕೊಟ್ಟು ಆತ್ಮ ಜಾಗೃತಿಯನ್ನ ಮಾಡಿಸಿ ದೇಹಾಭಿಮಾನವನ್ನ ಯಾರು ಕಳ್ಕೊಳ್ತೀರಿ, ಯಾರು ಪರಮಾತ್ಮನನ್ನ ಸದಾ ನೆನಪು ಮಾಡ್ತೀರಿ, ನಿಮ್ಮೆಲ್ಲ ಪಾಪವನ್ನ ಭಸ್ಮ ಮಾಡಿ ನಿಮ್ಮನ್ನ ಮುಕ್ತರನ್ನಾಗಿ ಮಾಡ್ತೀನಿ. ಅದಕ್ಕೆ ಪರಮಾತ್ಮನಿಗೆ ಮುಕ್ತೇಶ್ವರ ಅಂತ ಹೆಸರಿರೋದು, ಪಾಪ ಕಟೇಶ್ವರ ಅಂತ ಹೆಸರಿರೋದು, ದುಃಖ ಅರ್ಥ ಸುಖಕರ್ತ ಅಂತ ಹೆಸರಿರೋದು. ಇಷ್ಟೇ ಇಲ್ಲ, ಜ್ಞಾನ ಸಾಗರ, ದಯಾಸಾಗರ, ಕರುಣಾಸಾಗರ, ಪ್ರೇಮ ಸಾಗರ ಅಂತ ಯಾರಿಗಾದ್ರೂ ಈ ಬಿರುದುಗಳದವಂದ್ರೆ ಆ ಒಬ್ಬ ಪರಮಾತ್ಮನಿಗೆ. ಯಾಕಂದ್ರೆ ನಾವ್ ಏನೇ ಮಕ್ಕಳು ತಪ್ಪು ಮಾಡಿದ್ರು ಕೂಡ ಆ ಪರಮಾತ್ಮ ನಮ್ಮ ಮೇಲೆ ದಯೆ ತೋರಿ, ನಮ್ಮ ಮೇಲೆ ಕೃಪೆ ತೋರಿ, ನಮ್ಮೆಲ್ಲರಿಗೂ ಕೂಡ ಕ್ಷಮಿಸಿ ಇದೊಂದು ಲಾಸ್ಟ್ ಅವಕಾಶ ಕೊಟ್ಟು ಎಲ್ಲರಿಗೂ ದೇಹದ ಅಭಿಮಾನ ಬಿಟ್ಕೊಳ್ಬೇಕು. ನೀವು ಮಾಡಿರುವ ಎಲ್ಲಾ ಪಾಪ ಭಸ್ಮ ಮಾಡ್ಬೇಕು ಅಂದ್ರೆ ಒಂದು ಕೆಲಸ ನೀವು ಮಾಡ್ಲೇಬೇಕು. ನಾನು ಎಲ್ಲರ ಮೇಲೆ ಹಿಂಗ ಕೈ ಇಟ್ಟು ಎಲ್ಲರನ್ನು ಪಾವನ ಮಾಡ್ಲಿಕ್ಕೆ ನನಗೂ ಅಧಿಕಾರ ಇಲ್ಲ. ನಾನು ಜ್ಞಾನ ಮಾತ್ರ ಕೊಡ್ಬೋದು, ದಾರಿ ಮಾತ್ರ ತಿಳಿಸ್ಬೋದು, ಆದ್ರೆ ನೀವು ಯಾರು ಈ ದಾರಿಯಲ್ಲಿ ನಡೀತೀರಿ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಮಾತ್ರ ನನಗೆ ಸಾಧ್ಯ ಇದೆ ನಾಟಕದ ಅನುಸಾರ. ಹಾಗಾಗಿ ನೀವೆಲ್ಲರೂ ಇಷ್ಟ ಮಾಡಿ, ಶರೀರ ನಾನಲ್ಲ, ನಾನೊಂದು ಜ್ಯೋತಿ ಅಂತ ಈ ದೇಹ ಅಭಿಮಾನ ಕಳೆದು ಆತ್ಮಾಭಿಮಾನದಲ್ಲಿ ಯಾರು ಬರ್ತೀರಿ ಅವರೆಲ್ಲರನ್ನ ರಕ್ಷಣೆ ಮಾಡುವ ಹೊಣೆ ನನ್ನದು ಅಂತ ಪರಮಾತ್ಮ ಹೇಳಿದ್ರು. ಒಂದ್ಸರಿ ಜೋರಾಗಿ ಚಪ್ಪಾಳೆ ಹಾಕಿ ಪರಮಾತ್ಮ ಯಾರಿದ್ದಾರೆ? ತಂದೆ ಇವತ್ತು ಮಕ್ಕಳು ಒಂದು 50 ಲಕ್ಷ ಸಾಲ ಮಾಡಿ ಕುಂತ್ರೆ ಮುಪ್ಪಿನ ಕಾಲಕ್ಕೆ ತಂದೆ 50 ಲಕ್ಷ ಮುಟ್ಸು ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಮುಟ್ಟಿಸ್ತಾರ ಯಾರಾದ್ರೂ?
ಎಳ್ಕೊಂಡು ಹೋಗ್ರಿ, ಇನ್ನೇನ್ ಮಾಡ್ಲಿ, ನನ್ನ ಕೈಗೂ ಶಕ್ತಿ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಸ್ವತಃ ತಂದೆ ತಾಯಿ ಇದ್ರು ಕೂಡ ಶಕ್ತಿ ಇರಲ್ಲ. ಹಾಗೆ ಪರಮಾತ್ಮ ಹೇಳ್ತಾರೆ, ಮಕ್ಕಳು ನೀವು ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಪಾಪಾಚಾರ ಅನಾಚಾರ ಮಾಡಿದ್ರು, ನಾನು ನಿಮ್ಮ ಮೇಲೆ ದಯೆ ತೋರಿ ಕೃಪೆ ತೋರಿ ನಿಮ್ಮನ್ನ ಕ್ಷಮಿಸ್ಲಿಕ್ಕೆ ನಾನು ಬಂದಿದ್ದೀನಿ. ನಾನು ನಿಮ್ಮದು ಏನೂ ಕೇಳೋದಿಲ್ಲ. ನಿಮ್ಮ ಒಂದಷ್ಟು ಸಮಯವನ್ನ ಕೊಟ್ಟು ಉಚಿತವಾಗಿ ಕೊಡುವಂತ ಈ ಜ್ಞಾನವನ್ನ ತಿಳಿದು ನಿಮ್ಮನ್ನ ನೀವು ದೇಹ ಅಂತ ಮರೆತು ಒಂದಷ್ಟು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲಿ ಓಂ ನಮಃ ಶಿವಾಯ ಅಂತ ಮಾಡಿದ್ರಿ, ಆದ್ರೆ ದೇಹ ಅಂತ ತಿಳಿದು ನನ್ನನ್ನು ನೆನಪು ಮಾಡಿದ್ರಿ, ಅದು ಭಕ್ತಿ. ಈಗ ಆತ್ಮ ಅಂತ ತಿಳಿದು ಪರಮಾತ್ಮನನ್ನ ನೆನಪು ಮಾಡ್ರಿ, ಇದೇ ಜ್ಞಾನ, ಇದೇ ರಾಜಯೋಗ, ಇದೇ ಸತ್ಯ ಶಿವಯೋಗ ಅಂತ ಪರಮಾತ್ಮ ಕಲಿಸಿದ್ದಾರೆ. ಈ ಧ್ಯಾನವನ್ನ ಕಲಿಸ್ಲಿಕ್ಕೇನೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ 150 ದೇಶಗಳಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಆದ್ರೆ ಎಲ್ಲಿ ರಾಜಸ್ಥಾನದ ಮೌಂಟ್ ಅಬುನಲ್ಲಿ ಪರಮಾತ್ಮ ಬಂದು ಇವತ್ತು 150 ದೇಶಗಳ ಸಂಚಾರ ಮಾಡ್ತಾ ಎಲ್ಲಿ ಮುಗುಳುಕೋಡು, ಆ ಮುಗುಳುಕೋಡದಿಂದ ನೀವು ಬಂದು ಇಲ್ಲಿ ತೋಟದಾಗಿದ್ದರೆ ನಿಮ್ಮ ನೋಡ್ಕೊಂಡು ಪರಮಾತ್ಮ ಬಂದನಂದ್ರೆ ಇನ್ನು ಬೇರೆಯವ್ರು ನೋಡ್ಕೊಂಡು ಹೋಗೋದಿಲ್ವ? ಪ್ರತಿ ಒಂದೊಂದು ಮಗುವಿಗೂ ಕೂಡ ಒಂದೊಂದು ನಾನು ಪ್ಲಾನ್ ಮಾಡಿದ್ದೀನಿ, ಅದರ ಅನುಸಾರ ಇವತ್ತಲ್ಲ ನಾಳೆ ಅವ್ರಿಗೆ ಈ ಜ್ಞಾನ ಸಿಕ್ಕೇ ಸಿಗುತ್ತೆ. ಒಂದು ಪಾಂಪ್ಲೆಟ್ ಯಾರ್ದೋ ಬಂದು ನಿಮಗೆ ಕೊಡ್ತಾರೆ, ಲಾಸ್ಟಿಗೆ ಅಂತಿಮದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತಂತೆ. ಯಾವಾಗಂದ್ರೆ ನಾಳೆಯಿಂದ ಹೇಳ್ತೀನಿ, ಇದೆಲ್ಲ ಬಹಳ ಇದೆ. ಹೆಂಗಾಗುತ್ತೆ, ವಿನಾಶ ಯಾವ ತರ ಆಗುತ್ತೆ, ಮುಂದೆ ಎಂಥ ದಿನಗಳು ಬರೋದಿದೆ, ಯಾಕೆ ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಪರಮಾತ್ಮನೇ ಬಂದು ಇಷ್ಟೆಲ್ಲ ನಮಗೆ ಯಾಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ ಅಂದ್ರೆ, ಮುಂದೆ ಬರುವಂತ ದಿನಗಳು ಯಾವುದು ಒಳ್ಳೆ ದಿನಗಳು ಯಾರಿಗೂ ಇಲ್ಲ. ಇದು ನೀವು ನಂಬಿದ್ರು ನಂಬದೇ ಇದ್ರು. ಏನಣ್ಣವ್ರೆ ನೀವು ಬಂದು ಹಿಂಗೆ ಹೇಳ್ತೀರಿ ಅಂತಂದ್ರೆ, ಇದನ್ನ ನಿಮ್ಮನ್ನ ಭಯ ಪಡಿಸೋದಕ್ಕಲ್ಲ, ಎಚ್ಚರಿಕೆ ಕೊಡೋದಕ್ಕೆ. ಯಾಕಂದ್ರೆ ಮುಂದೆ ಬರುವ ದಿನಗಳು ಅಷ್ಟು ವಿಕರಾಳ ದಿನಗಳೇ ಇದೆ. ಯಾಕಂದ್ರೆ ನಾವು ಮಾಡಬಾರದಷ್ಟು ಮಾಡಿದೀವಿ, ಅದನ್ನ ನೋಡ್ಬೇಕು ಅಂದ್ರೆ ನಮ್ಮ ಕೈಲಿ ಆ ಶಕ್ತಿ ಇಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ದೇಹ ಅಭಿಮಾನವನ್ನ ಕಳ್ಕೊಂಡು ಆತ್ಮ ಅಭಿಮಾನದಲ್ಲಿ ಬಂದು ಯಾರು ಪರಮಾತ್ಮನ ನಿತ್ಯ ನಿರಂತರವಾಗಿ ನೀವು ನೆನಪು ಮಾಡ್ತೀರಿ, ನಿಮ್ಮನ್ನ ರಕ್ಷಣೆ ಮಾಡುವ ಭಾರ ನನ್ನದು ಅಂತ ಹೇಳಿದ್ದಾರೆ. ಆದ್ರೆ ಪರಮಾತ್ಮನಿಗೆ ಯಾರ ಮಕ್ಕಳು? ಬರೀ ಇಲ್ಲಿ ಕುಂತವರಷ್ಟ ಮುಗುಳು ಕೊಡೋದವರಷ್ಟೇ ನೀವು ಮಕ್ಕಳ? ಪರಮಾತ್ಮನಿಗೆ ಯಾರ ಮಕ್ಕಳು? ಜಗತ್ತಲ್ಲಿರೋರು ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳೇ. ಬರೀ ನಾವು ಹಿಂದೂಗಳಂತಷ್ಟೇ ಅಲ್ಲ, ಬರೀ ಮುಸಲ್ಮಾನರಷ್ಟೇ ಅಲ್ಲ, ಬರೀ ಕ್ರೈಸ್ತರಂತಲ್ಲ, ಯಾವುದೇ ನಾವು ಮಾಡಿಕೊಂಡಿರುವಂತ ಜಾತಿ ಧರ್ಮಗಳು, ದೇಹದ ಧರ್ಮಗಳು, ಇವೆಲ್ಲ ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಸರ್ವ ಧರ್ಮಾನ್ ಪರಿತ್ಯಜ್ಯಂ ಮಾಮೇಕಂ ಶರಣಂ ವೃಜ ಅಂತ ಹೇಳ್ತಾರೆ. ಅಂದ್ರೆ ದೇಹದ ಎಲ್ಲಾ ಧರ್ಮದ ಅಭಿಮಾನಗಳನ್ನ ಬಿಟ್ಟು, ಅಂದ್ರೆ ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತ, ನಾನು ಬೌದ್ಧ, ನಾನು ಶ್ರೇಷ್ಠ, ನಾನು ಕನಿಷ್ಠ, ಇವೆಲ್ಲ ಬಿಟ್ಟು ನಾನೊಂದು ಜ್ಯೋತಿ, ನನ್ನ ತಂದೆ ಪರಂ ಜ್ಯೋತಿ ಅಂತ ಯಾರು ಬರ್ತಾರೋ ಅವರೆಲ್ಲರನ್ನೂ ನಾನು ಕ್ಷಮಿಸ್ತೀನಿ ಅಂತ ಪರಮಾತ್ಮ ಹೇಳಿದ್ದಾರೆ. ಹಾಗಾಗಿ ಇದು ಹಿಂದೂಗಳಿಗೂ ಬೇಕು, ಮುಸಲ್ಮಾನರಿಗೂ ಬೇಕು, ಕ್ರಿಸ್ತರಿಗೂ ಬೇಕು, ಬೌದ್ಧರಿಗೂ ಬೇಕು, ಎಲ್ಲರಿಗೂ ಒಂದು ದಿನ ಅಂತಿಮದಲ್ಲಿ ಸಾಕ್ಷಾತ್ಕಾರ ಆಗತ್ತೆ. ಪರಮಾತ್ಮ ಭೂಮಿಯಲ್ಲಿ ಬಂದಿದ್ದ, ನನಗೆ ಯಾಕೆ ಗೊತ್ತಿಲ್ಲ ಅಂತ ಪರಮಾತ್ಮ ಮೇಲೆ ಕಂಪ್ಲೇಂಟ್ ಮಾಡಬಾರ್ದಂತೆ ಯಾರು. ಕೇಳ್ತಿರಲಿಲ್ಲ ನೀವು? ಈಗ ಒಂದು ಊರಾಗ, ಅಮ್ಮ ನಿನ್ನ ಹೆಸರೇನು? ನಿನ್ನ ಹೆಸರೇನಮ್ಮ? ಏನಮ್ಮ? ಸುಸಲಮ್ಮ. ಸುಸಲಮ್ಮ ಸುಸಲಮ್ಮ ಅಂತ ಕರಿತೀನಿ. ಎಷ್ಟು ಜನ ಮಕ್ಕಳಿದ್ದಾರೆ? ಒಬ್ಬ ಹೆಣ್ಮಗಳನ್ನ ಯಾವ್ರಿಗೆ ಕೊಟ್ಟಿದ್ದೀನಿ? ಎದ್ದವ್ರಾಗ ಕೊಟ್ಬಿಟ್ಟಿ, ಬಹಳ ಆಶ್ಚರ್ಯ. ಈಗ 4 ಮಂದಿ ಹೆಣ್ಮಕ್ಳು ಇದ್ದಾರಂತ ಇಟ್ಕೊಂಡ್ರೆ, 4 ಮಂದಿ ಹೆಣ್ಮಕ್ಳನ್ನ ಒಂದ ಮುಗುಳು ಕೊಡಿಗೆ ಕೊಟ್ಟಾರ, ಬೇಡ ಮುದೋಳಕ್ ಕೊಟ್ಟಾರ ಅಂತ ಇಟ್ಕೊಳ್ಳೋಣ. ಯಾವಾಗ ಒಂದು ದಿನ ಅಪ್ಪ ಏನ್ ಮಾಡ್ತಾನ, ಮುಗುಳು ಕೊಡಕ್ ಹೋಗ್ಯಾನ, 4 ಮಂದಿ ಹೆಣ್ಮಕ್ಳು ಅದೇ ಊರಿಗೆ ಕೊಟ್ಟಾನ. ಒಬ್ಬ ಮಗಳನ್ನ ಮಾತಾಡಿಸ್ಕೊಂಡು ಹಂಗೆ ಬಂದ್ರೆ ಬಿಡ್ತಾರ 3 ಜನ ಮಕ್ಕಳು. ಆಕೆ ಮನೆಗೆ ಯಾಕೆ ಹೋಗಿದ್, ಆಕೆ ಅಷ್ಟೇ ಅದನ್ನ ಏನ್ ತಂದಾನ, ಏನು ಕೊಟ್ಟಾನ, ಅದು ಏನೂ ಕೊಟ್ಟಿಲ್ಲ, ಒಂದ್ ಕಬ್ಬಿನ ಚಾ ಕುಡ್ದು ಹೋಗಿರ್ತಾನ. ಆದ್ರೆ ಇವ್ರ ಮನುಷ್ಯನೊಳಗೆ ಅನಿಸ್ತೈತಿ ಇಲ್ಲ, ನೀನ್ ಏನೂ ಕೊಡೋದು ಬೇಡ, ಇಡೋದು ಬೇಡ, ನಮ್ಮ ಮನೆಗೆ ಯಾಕೆ ಬರ್ಲಿಲ್ಲ, ನನಗೆ ಯಾಕೆ ಮಕ್ಕ ತೋರಿಸ್ಲಿಲ್ಲ ಅಂತ ಕೇಳ್ತಾಳಿಲ್ಲ ಮಗಳು. ಅಧಿಕಾರ ಐತಿಲ್ಲ. ಹಂಗೆ ಪರಮಾತ್ಮ ಹೇಳ್ತಾನೆ, ನಾನೇ ಸೃಷ್ಟಿಯಲ್ಲಿ ಅವತರಣೆ ಆಗೀನಿ ಅನ್ನೋ ವಿಚಾರ ಯಾರಿಗೂ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ಯಾರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು. ಯಾವುದೋ ಒಂದು ಪಾಂಪ್ಲೇಂಟ್ ಮುಖಾಂತರ, ಯಾರೋ ಒಬ್ರು ಇಂಥವ್ರ ಮುಖಾಂತರ ನಿಮಿತ್ತ ಆಗಿ ಪರಮಾತ್ಮ ಭೂಮಿಯಲ್ಲಿ ಬಂದಿರೋ ವಿಚಾರ ನನ್ನ ಕಿವಿಗೆ ಬಿದ್ದಿದೆ ಅಂತ ಸಾಕ್ಷಾತ್ಕಾರ ಮಾಡಿಸ್ತೀನಿ ಲಾಸ್ಟಲ್ಲಿ ಅಂತ ಪರಮಾತ್ಮ ಹೇಳಿದ್ದಾರೆ. ಯಾರೊಬ್ರು ಜಗತ್ತಲ್ಲಿ ಉಳಿಯಲ್ಲ, ಎಲ್ಲರಿಗೂ ಪರಮಾತ್ಮ ಬಂದಿದ್ದಾನೆ ಅನ್ನುವ ವಿಚಾರ ಇದು ಗೊತ್ತಾಗ್ಲೇಬೇಕು ಅಂತ ಪರಮಾತ್ಮ ಆಜ್ಞೆ ಇರೋದ್ರಿಂದ ಕೇವಲ 90 ವರ್ಷದಲ್ಲಿ ಇವತ್ತು 150 ದೇಶದ ತುಂಬ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಉಚಿತವಾಗಿ ಈ ಸೇವೆಯನ್ನ ಮಾಡ್ತಾ ಇದೆ. ಹಾಗಾಗಿ ನನಗೂ ಕೂಡ ಅವಕಾಶ ಸಿಕ್ಕಿದೆ. ಯಾವಾಗ ಅಂದ್ರೆ 18 ವರ್ಷದ ಕೆಳಗೆ
ಈ 7 ದಿನ ಕೋರ್ಸ್ ತಗೊಂಡವ್ರು ಮಾತ್ರ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು. ನಾನು ಬೆಂಗಳೂರಲ್ಲಿದ್ದೆ, ಅವ್ರು ಲಿಂಗಸೂರಿಂದ ತಯಾರಾಗಿದ್ರು, ಅವ್ರನ್ನ ಕರ್ಕೊಂಡು ಹೋಗಲ್ಲ ಬೆಂಗಳೂರವ್ರನ್ನ ಅಂದ್ರು. ಲಿಂಗಸೂರವರೆಲ್ಲ ಏನ್ ಹೇಳಿದ್ರು, 14 ಜನ, ನಮಗಿಂತ ಸ್ವಲ್ಪ ದೊಡ್ಡ ವಂಶ ಅವನೇ ಇದ್ದಾನೆ, ಅಂದ್ರೆ ಪರಮಾತ್ಮನ ಬಗ್ಗೆ ನಮಗಿಂತ ಜಾಸ್ತಿ ಭಕ್ತಿ ಆತನಿಗೆ ಇದೆ, ಆತನ ಬಿಟ್ಟು ನಾವು ಬಂದ್ರು ಏನು ಉಪಯೋಗ ಇಲ್ಲ, ನಾವ್ ಯಾರು ಬರೋದಿಲ್ಲ ಅಂತ ಅವ್ರು ಹೇಳಿದ್ರು. ಅವ್ರಿಗೆ ಪರವಾಗಿಲ್ಲ, ಆತನಿಗೆ ಅಷ್ಟ ಆಸಕ್ತಿ ಇದೆ ಅಂದ್ರೆ ಟ್ರೈನಲ್ಲಿ ಹೋಗ್ತಾ ಹೋಗ್ತಾನೆ ಸ್ವಲ್ಪ ಈ ಪಾಠವನ್ನ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ಹೆಂಗೂ ಹೋಗಕ್ಕೆ 2 ದಿನ ಬೇಕಾಗತ್ತೆ ಅಲ್ಲಿಗೆ. ನೀವ್ ಇಲ್ಲಿಂದ ಹೋಗಿರಿ ಹಂಗ ಅನಿಸ್ತೈತೆ, ನಾನು ಬೆಂಗಳೂರಿನಿಂದ ಬಂದಿನಲ್ಲ, ನನಗೆ 1 ದಿನ ಹೆಚ್ಚಿಗೆ ಆಗುತ್ತೆ. ಆ ಟ್ರೈನ್ ಒಳಗಡೆ ಈ ಕೋರ್ಸ್ ಕೊಟ್ಕೊಂಡು ಅಲ್ಲಿ ಕರ್ಕೊಂಡು ಹೋಗೋಣ ಅಂದ್ರು. ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯ್ತು, ಅಷ್ಟೊತ್ತಿಗೆ ನಾನು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದೆ, ವಚನಗಳ ಅಧ್ಯಯನ ಮಾಡಿದ್ದೆ, ಕಗ್ಗಗಳ ಅಧ್ಯಯನ ಮಾಡಿದ್ದೆ, ಒಂದಷ್ಟು ನನಗೆ ಆಧ್ಯಾತ್ಮಿಕದ ಬಗ್ಗೆ ಗೊತ್ತಾಗಿತ್ತು. ಆದ್ರೆ ಎಲ್ಲಾ ಪಾಠಗಳು ಬಂದು ಎಲ್ಲಿ ನಿಂತಿದ್ದು ಅಲ್ಲಿಂದ ಪರಮಾತ್ಮನ ಪಾಠ ಆರಂಭ ಆಗಿತ್ತು. ಆ ಒಂದು ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಯಂ ಪರಮಾತ್ಮನೇ ಬಂದು ಈ ಜ್ಞಾನವನ್ನ ಕೊಡ್ತಾ ಇರೋದು. ದೇವಾತ್ಮರಲ್ಲ, ಧರ್ಮಾತ್ಮರಲ್ಲ, ಮಹಾತ್ಮರಲ್ಲ, ಸಂತರಲ್ಲ, ಶರಣರಲ್ಲ. ಆ ಎಲ್ಲಾ ಗುರುಗಳಿಗೂ ಗುರು ಪರಮ ಸದ್ಗುರು ಯಾರು ಪರಮಾತ್ಮ ಜ್ಞಾನ ಸಾಗರ ಇದಾನೋ, ಆ ಜ್ಞಾನ ಸಾಗರನ ಜ್ಞಾನವನ್ನು ನಾನು ಹಂಚ್ಕೊಳ್ಳೋದಕ್ಕೆ ಬಂದಿದೆ ಹೊರತಾಗಿ ಇದರಲ್ಲಿ ಲಿಂಗರಾಜಣ್ಣಂದು ಯಾವುದು ಒಂದು ಅಂಶ, ಒಂದು ಅಕ್ಷರ ಕೂಡ ಇಲ್ಲ. ಪರಮಾತ್ಮ ಹೇಳ್ತಾರೆ, ಒಂದು ಶಬ್ದ ಸೇರ್ಸೋದಕ್ಕೂ ನಿಮ್ಗೆ ಅಧಿಕಾರ ಇಲ್ಲ, ಒಂದು ಶಬ್ದ ಕಡಿಮೆ ಮಾಡೋದಕ್ಕೂ ನಿಮ್ಗೆ ಅಧಿಕಾರ ಇಲ್ಲ. ನಾನು ಏನ್ ಹೇಳಿದಿನ ಇದ್ದದ್ದನ್ನ ಇದ್ದಂಗ ಮಾತ್ರ ನೀವು ಹೇಳ್ಬೇಕು ಅಂತ ಪರಮಾತ್ಮನ ಆಜ್ಞೆ ಇರೋದ್ರಿಂದ ಅಣ್ಣವ್ರಷ್ಟೆಲ್ಲ ಯಾಕೆ ಈ ಜ್ಞಾನ ಎಲ್ಲೂ ನೀವು ಕೇಳಕ್ ಆಗಲ್ಲ ಅಂದ್ರೆ, ಇದು ಎಲ್ಲೂ ಕೂಡ ಇರುವಂತದ್ದಲ್ಲ. ಇದೆಲ್ಲವೂ ನಾವು ಕೇಳಿದ್ರೆ ಪರಮಾತ್ಮ ಬಂದು ಇದನ್ನು ತಿಳಿಸುವ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಈ ಸತ್ಯ ಪರಮಾತ್ಮ ಬಂದು ಆ 7 ದಿನದ ಕೋರ್ಸ್ ಅಲ್ಲಿ ಆತ್ಮ ಪಾಠ, ಪರಮಾತ್ಮ ಪಾಠ, 3 ಲೋಕದ ಪಾಠ, 4 ಯುಗಗಳ ಪಾಠ, ರಾಜಯೋಗದ ಪಾಠ, ಈ 7 ದಿನಗಳಲ್ಲಿ ಯಾರು ನೀವು ಉಚಿತವಾಗಿ 1 ಗಂಟೆ 2 ಗಂಟೆ ಕೊಟ್ಟು ಕೇಳ್ತೀರೋ ನಿಮ್ಮಂತ ಧನ್ಯ ಆತ್ಮರು ಮತ್ತಾರು ಇರೋದಿಲ್ಲ. ಆ 7 ದಿನದ ಕೋರ್ಸ್ ಅನ್ನ ಈ 5 ದಿನಗಳಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಮಟ್ಟಕ್ಕಿಳಿದು ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನ, ನನಗೆಷ್ಟು ಶಕ್ತಿಯನ್ನ ಕೊಡ್ತಾನೋ ಅಷ್ಟು ಪ್ರಯತ್ನ ಅಂತೂ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ. ಸುಮಾರು ಒಂದು 200 ಕಿಲೋಮೀಟರ್ ನಾನು ಬಂದೀನಿ. ನೀವೆಷ್ಟು ಕಿಲೋಮೀಟರ್ದಿಂದ ಬಂದಿರಿ? ಒಂದು 50 ಕಿಲೋಮೀಟರ್ ಬಂದವರಿದ್ದೀರಿ. ಅದು ಹೆಜ್ಜೆ ಹಾಕಿದ್ರೆ ಇಲ್ಲಿ ಎಲ್ಲರೂ ಬಂದಿರಿ. ದಯವಿಟ್ಟು ನಾಳೆಯಿಂದ ಬೆಳಿಗ್ಗೆ ಅಮೃತ ವೇಳೆ ಅಂತ ಕರಿತೀವಿ ನಾವು. ನಿಮಗೆ ಇದನ್ನ ಮಾಡಿಸ್ಬೇಕು ಅಂತ ಸಿಟಿಯಲ್ಲಿ ರೊಕ್ಕ ಕೊಟ್ಟೋದ್ರು ಇದು ಮಾಡ್ಸೋದಲ್ಲ, ಇದು ಮಾಡ್ಸಕ್ ಬರೋದಿಲ್ಲ. ರೊಕ್ಕ ತಗೊಂಡಿದ್ದು ಪರಮಾತ್ಮನ ಆಜ್ಞೆ ಇದೆ. ಇದು ನೀವು ಸಮಯ ಅಷ್ಟೇ ಕೊಡಿ ಅಂತ ಪರಮಾತ್ಮ ಕೇಳ್ತಾರೆ. ಬೆಳಗ್ಗೆ 4 ಗಂಟೆಗೆ ಅಮೃತ ವೇಳೆ, ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಆ ಸಮಯದಲ್ಲಿ ಏನು ಅಂದ್ರೆ, ಈಗ ನೋಡಿ, ಈಗ 1 ತಾಸು ಬಂದು ಕುಂತೀರಿ, 1 ತಾಸು 2 ತಾಸು ಆಗಿದೆ. ಇನ್ನೊಂದು ಅರ್ಧ ತಾಸು ಹಿಂಗೆ ಮೈಕ್ ಹಿಡ್ಕೊಂಡ್ರೆ ಹಿಂದಲಿದ್ದ ಚಲವಾಗ್ತಾರೆ, ಎದ್ದು ಹೋಗಕ್ಕಲ್ಲ, ನನ್ನ ಮಗ ಏನಾದ, ನನ್ನ ಗಂಡ ಏನಾದ, ಯಾಕಂದ್ರೆ ಅಲ್ಲಿ ಬಿಟ್ಟು ಬಂದಿರಿ ಎಲ್ಲರೂ ನೀವು. ಅದು ಎಳಿತೈತಿ ಈ ಟೈಮಲ್ಲಿ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಸಂಸಾರದ ಸಂಕಲ್ಪಗಳು ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ಆ ಸಮಯದಲ್ಲಿ ಯೋಗ ಮಾಡ್ಬೇಕಂತ ನೀವು ಇಲ್ಲಿ ಬಂದು ಕುಂತ್ರು, ದೇಹ ತಂದು ಇಲ್ಲಿ ಕುಂದ್ರಿಸಿದ್ರು ಮನೆ ಒಳಗಡೆನೆ ಇರ್ತೈತಿ ನಿಮ್ಮ ಮನಸ್ಸು. ಹಾಲೆಲ್ಲಿಟ್ಟಿನಿ, ಎಮ್ಮೆಯನ್ನು ಮಾಡೈತಿ, ಅಷ್ಟು ಮನಸ್ಸಲ್ಲಿ ಇಟ್ಕೊಂಡು ಬಂದು ದೇಹ ತಂದು ಕುಂದ್ರಿಸಿದ್ರೆ ಆಗತ್ತ? ಆಗಲ್ಲ. ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾರೆ, ಒಂದು ಸ್ವಲ್ಪ ದಿನ ಆದ್ರೂ ನೀವು ಯೋಗಿಗಳಂತ ಅನಿಸ್ಕೊಳ್ಬೇಕಲ್ಲ. ಬರೀ ಹಿಂಗೆ ಬರೋದು, ಉಣ್ಣೋದು, ಒಂದಿನ ಹೋಗೋದು, ಇದನ್ನೇ ಮಾಡ್ಯಾರ ಎಲ್ಲರೂ. ನಾವು ಒಂದಿನ ಹಂಗೆ ಹೋಗೋರೆ, ನಾವೇನು ಇರಕ್ ಬಂದಿಲ್ಲ. ಆದ್ರೆ ಇರೋದ್ರೊಳಗಡೆ ಒಂದಷ್ಟು ಯೋಗಿಗಳಾಗಿ ಆ ಶಿವನ ಕೃಪೆಯನ್ನ ಪಡ್ಕೊಳ್ಬೇಕಂದ್ರ ಈ ಒಂದು 5 ದಿನಗಳ ಕಾಲ ಬೆಳಿಗ್ಗೆ ಸಾಧ್ಯ ಆದ್ರೆ 4 ಗಂಟೆ ಒಳಗಡೆನೆ ಎಲ್ಲರೂ ಬಂದು ಅದ್ರೊಳಗಡೆ ಸುತ್ತ ಚೇರ್ ಹಾಕಿರ್ತೀವಿ, ಅಲ್ಲಿ ಬಂದು ಕೂಡೋರು ಅಲ್ಲಿ ಕೂಡ್ರಿ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟೆಲ್ಲದು. ಒಂದು ಅರ್ಧ ಗಂಟೆ ಯೋಗ ಇರುತ್ತೆ. ಬೆಳಿಗ್ಗೆ ಓಂಕಾರ ಮಾಡ್ತೀವಿ, ಬರೀ ಏನು ಇರಲ್ಲ. ಸ್ವಲ್ಪ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಬಂದ್ರೆ ಸಾಕು. ಒಂದು ಅರ್ಧ ಗಂಟೆ ಯೋಗ ಮಾಡೋಣ ಓಂಕಾರ ಆದ್ಮೇಲೆ. ಅದಾದ್ಮೇಲೆ ಅಕ್ಕೋರ್ದೊಂದು ಅರ್ಧ ಗಂಟೆ ಕ್ಲಾಸ್ ಇರುತ್ತೆ. 1 ಗಂಟೆ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಈ ಸದುಪಯೋಗವನ್ನ ಪಡಿಸ್ಕೊಳ್ಳಿ. 5 ದಿನ ನಿಮಗೆ ಆ ಬ್ರಾಹ್ಮಿ ಮುಹೂರ್ತ ಯಾಕೆ ಅಂದ್ರೆ, ಇನ್ನು ನಿಮ್ ಸಂಸಾರ ಚಲವಾಗಿರಲ್ಲ, ನಿಮ್ಮ ಕಾರ್ಯ ವ್ಯವಹಾರ ಚಲವಾಗಿರಲ್ಲ, ನಿಮ್ಮ ಹೊಲದ ಬದುಕು ಚಲವಾಗಿರಲ್ಲ, ಇನ್ನ ನಿಮ್ಮ ಮಕ್ಕಳು ಎದ್ದಿರಲ್ಲ. ಆ ಟೈಮಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಶಾಂತವಾಗಿದ್ರೆ ನೀವಲ್ಲಿ ಯೋಗ ಮಾಡ್ಲಿಕ್ಕೆ ನೋಡಿ. ಯೋಗದ ಹಾಡು ಬರ್ತಾ ಇದೆ. ಈ ಒಂದು ಸಮಯದಲ್ಲಿ 150 ದೇಶದಲ್ಲಿ ಪರಮಾತ್ಮ ನೆನಪು ಮಾಡ್ತಾರೆ. ಅವ್ರ ಜೊತೆಗೆ ನಾವು ಕೂಡ ಸೇರೋಣ. ಎಲ್ಲರೂ 1 ನಿಮಿಷ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ.
ಓಂ ಶಾಂತಿ. ಸಮಯ ಬಹಳ ಆಗಿದೆ, ಹಾಗಾಗಿ ಇವತ್ತು ಆರಂಭದ ದಿನ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದೀನಿ. ನಾಳೆಯಿಂದ ಆಳವಾದ ಚಿಂತನೆಗಳು ಆರಂಭ ಆಗುತ್ತೆ. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ತನಕ ಯೋಗ ಕ್ಲಾಸ್ ಇರುತ್ತೆ. ಅದಾದ ಮೇಲೆ 10 ಗಂಟೆಯಿಂದ 1:30 ತನಕ ರಾಜಯೋಗ ಧ್ಯಾನ ಮತ್ತು ಚಿಂತನ ಕಾರ್ಯಕ್ರಮ ಇರುತ್ತೆ. ಅನುಷ್ಠಾನ ರಾಜಯೋಗ ಪಟ್ಟಿ. ಯಾರೆಲ್ಲ ಸಾಧ್ಯ ಆಗತ್ತೆ ಈ 5 ದಿನಗಳ ಕಾಲ ನಿಮ್ಮದು ಏನೇ ಕೆಲಸ ಕಾರ್ಯಗಳಿದ್ರು ನಿಮ್ಮ ಜೀವನ ಸಾಗತ್ತೆ. ಆದ್ರೆ ಸಾರ್ಥಕ ಮಾಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ಸಮಯವನ್ನು ಮಾತ್ರ ನೀವು ಕೊಡಿ ಅಂತ ಕೇಳ್ತೀವಿ. 1:30 ತನಕ ಇರುತ್ತೆ. ಅದಾದ್ಮೇಲೆ ಮತ್ತೆ ಪ್ರಸಾದ ಇರುತ್ತೆ. ಮತ್ತೆ ಸಾಯಂಕಾಲ 6:30ಯಿಂದ ಯೋಗ ನಡೆಯುತ್ತೆ. ಸಾಧ್ಯ ಆದಷ್ಟು ನೀವು ಎಷ್ಟು ಬೇಗ ಬರ್ತೀರಿ ಅಷ್ಟು ಬೇಗ ಕಾರ್ಯಕ್ರಮ ಮುಗಿದ್ರೆ ನಿಮಗೂ ಕೂಡ ಫ್ರೀ ಆಗತ್ತೆ, ಮತ್ತೆ ಮುಂದಿನ ಕಾರ್ಯಗಳಿಗೆ ಇವ್ರಿಗೂ ಕೂಡ ಫ್ರೀ ಆಗತ್ತೆ. ಸಾಧ್ಯ ಆದ್ರೆ ಎಲ್ಲರೂ 6:30ಗೆ ಸಾಯಂಕಾಲದ ಪ್ರವಚನಕ್ಕೆ ಎಲ್ಲರೂ ಬನ್ನಿ. ಬೆಳಿಗ್ಗೆ 4 ಗಂಟೆಯಿಂದ 5 ಗಂಟೆ ತನಕ, 10:30ಯಿಂದ 1:30 ತನಕ, 1:30 ಪ್ರಸಾದ, ಮತ್ತೆ ಸಾಯಂಕಾಲ ಈಗ 6:30ಯಿಂದ 7:30 ಅಥವಾ 8:30 ತನಕ ನಡೆಯುತ್ತೆ. ಇವತ್ತು ಮುಗಿಸ್ಕೊಂಡು ನೀವು ಹೋಗ್ಬೋದು. ಇವತ್ತು ಸ್ವಲ್ಪ ತಡ ಆಗಿದೆ, ಹಾಗಾಗಿ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತಾ ನನ್ನೆಲ್ಲ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ರಿ. ಎಲ್ಲರಿಗೂ ಶರಣೋ ಶರಣ. ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹಾಗೂ ಪರಮಾತ್ಮನನ್ನ ಕಾಣಲು ಇರ್ತಕ್ಕಂಥ ಸರಳ ದಾರಿಗಳ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಪ್ರವಚನಕಾರರು ಆಗಿರ್ತಕ್ಕಂಥ ರಾಜಯೋಗಿ BK ನಿಂಗರಾಜ್ ಅವರಿಗೆ ಜೋರವಾದ ಚಪ್ಪಾಳೆಗಳನ್ನ ತಟ್ಟುವುದರ ಮೂಲಕ ಧನ್ಯವಾದಗಳನ್ನ ಹೇಳೋಣ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಮೊದಲನೇ ದಿನ ಯಶಸ್ಸನ್ನ ಕಂಡಿದ್ದು, ಇನ್ನು 4 ದಿನಗಳ ಕಾಲ ಇದೇ ರೀತಿಯಾಗಿರ್ತಕ್ಕಂಥ ಪ್ರವಚನ ಇರುತ್ತದೆ, ಆಧ್ಯಾತ್ಮಿಕದ ಅನುಭವ ಇರುತ್ತದೆ. ಈ ಅನುಭವದಲ್ಲಿ ತಾವೆಲ್ಲರೂ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಎಂದು ಹೇಳುತ್ತಾ ಆಗಮಿಸಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಆಗಮಿಸಿದ ಸರ್ವರಿಗೂ ಕೂಡ ಮಹಾಪ್ರಸಾದದ ವ್ಯವಸ್ಥೆ ಇದೆ. ಇನ್ನು ಈ ಕಾರ್ಯಕ್ರಮವನ್ನ ಕುರಿತು ಚಿದಾನಂದ ರಾಜಯೋಗಿ ಚಿದಾನಂದ ಅವರು ಕೂಡ ಒಂದೆರಡು ಮಾತುಗಳನ್ನ ಹೇಳಲಿದ್ದಾರೆ. ಯಾರು ಒಂಜಾಕ್ ಹೋಗ್ಬೇಡ್ರಿ, ನನಗೆ ಹೊಸ ಆಗೈತ್ರಿ. ಇವ್ರೊಂದು ತಾಸ್ತು ಹೊರ್ತೇನಂಗಿಲ್ರಿ. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ, ಯಾಕಂದ್ರೆ ಭಾಳ ಅರ್ಥ ರೀ. ಏನಪ್ಪ ಕತೆ ಅಂದ್ರೆ, ಒಂದು 10 ಜನ ಇರ್ತಾರೆ ನಿಮ್ಮಂತವ್ರೆ. ಒಂದು ವಿಶಾಲ ಮರುಭೂಮಿ ಅಂದ್ರೆ ಅಲ್ಲಿ ಮತ್ತೇನು ಸಿಗಂಗಿಲ್ಲ, ಉಸಕ್ ಬಿಟ್ರೆ ಏನೂ ಸಿಗಂಗಿಲ್ಲ ಅಂತ ಒಂದು ಮರುಭೂಮಿ ಇರ್ತದ. ರಾತ್ರಿ ಸಮಯ ಇರ್ತದ, ಪ್ರಯಾಣ ಆಗ್ತಿರ್ತದ, ಹೋಗ್ತಾ ಇರ್ತದ. ಮಲಗೋ ಸಮಯ ಆದ ತಕ್ಷಣ ಏನೂ ಇರಂಗಿಲ್ಲ, ಮರುಭೂಮಿಗೆ ಎಲ್ಲಾರು ಮಲ್ಕೊಂತಾರ 10 ಜನ. ಅಲ್ಲ ಮಧ್ಯರಾತ್ರಿ ಒಂದು ಆಕಾಶವಾಣಿ ಅಂತಂದ್ರೆ ಆಕಾಶದ ಏನೋ ಸೌಂಡ್ ಬರ್ತದ, ಯಾರು ಜಸ್ಟ್ ಸೌಂಡ್ ಬರ್ತದ. ಎಷ್ಟು ಬೇಕಾದ್ರೆ ತುಮಕೂರಿ ಎಲ್ಲರೂ ಎಚ್ಚರ ಆಗತ್ತೆ. ಏನೋ ತುಮಕೂರಿದ ಆಕಾಶವಾಣಿ ಏನು ತುಂಬ್ಕೊಂಡ್ರಿ ಅಂತ ನೋಡ್ರಿ, ಏನು ಇಲ್ಲಿ ಉಸ್ಕ ಐತಿ ಏನ್ ತುಂಬ್ಕೊಂಡ್ರಿ ಮರುಭೂಮಿ. ಏನು ಏನು ಇರ್ಬೇಕಂತ ಒಬ್ಬ ಹಿರಿಯ ಚಿಲ್ಲಾಗ ತುಂಬ್ಕೊತಾನ ಉಸಕ್ಕೆಲ್ಲ. ಒಬ್ಬ ಮಾಡ್ತಾನೆ ಏನ್ ಐತೆ ಒಬ್ಬ ಸ್ವಲ್ಪ ಇಷ್ಟ ಹತ್ತಕ್ಕೆ ಒಬ್ಬ ಮಾಡ್ತಾನ ಒಂದಿಷ್ಟ ತುಂಬ್ಕೊತಾನ. ಅವ್ರು ಎಷ್ಟ್ ಬೇಕಾದ್ರೆ ತುಂಬ್ಕೊತಾರ. ಒಬ್ಬ ಫುಲ್ ಗಾಡಿ ಟ್ರಕ್ ಅಲ್ಲಿ ತುಂಬ್ಕೊತಾನ. ಏನು ಹೇಳ್ತಿ ಏನ್ ಬೇಕಂತ ಮತ್ ಮಾಡ್ಕೊತಾರ. ಬೆಳಿಗ್ಗೆ ಅವ್ರಿಗೆ ಏನಾಗತ್ತ ಉಸಕ್ರಿ ಎಲ್ಲ ಬಂಗಾರ ಆಗಿರ್ತೈತಿ. ಅವಾಗ ಯಾರು ಖುಷಿ ಆಗತ್ರಿ? ಒಟ್ಟು ನಂಬಿ ಬಾಳ ತುಂಬುದ ಅವ್ನ್ ಖುಷಿ ಆಗತಿ. ಇಷ್ಟ ತುಂಬ್ಕೊಂಡ್ ಅವಾಗ ಬಾಯ್ಬಾಯ್ ಹುಡ್ಕೋತಾನ. ಹಂಗ ಹೇಳೋ ತಾತ್ಪರ್ಯ ಏನಂದ್ರ, ಇದು ನಾವು ಜಾತ್ರೆ ಮಾಡ್ಬೇಕು, ಮಂದಿನ ಕೂಡಿಸ್ಬೇಕು, ಏನೋ ಹಬ್ಬ ಹರಿದಿ ಮಾಡ್ಬೇಕು, ಪ್ರವಚನ ಮಾಡ್ಬೇಕು, ತೋರಿಸ್ಬೋದು, ಹಂಗೆಲ್ಲ ಈ ಕಾರ್ಯಕ್ರಮ. ಇದೊಂದು ಸ್ಕೂಲ್ ಹೆಂಗ್ರಿ, ಬೆಳಿಗ್ಗೆ ಹೋಗ್ಬೇಕ್ರಿ, ಹೋದ ತಕ್ಷಣ ಅಂಬಲಿ ಕೊಡ್ತಾರ, ಮಧ್ಯಾಹ್ನ 1:00ಗೆ ಊಟ ಕೊಡ್ತಾರ, ಮತ್ತೆ 5:00ಗೆ ಕಳಿಸ್ಕೊಂಡು ಎಲ್ಲ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ. ಇವತ್ತು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಸಮಯಕ್ಕೆ ಸರಿಯಾಗತ್ತದ. ಇಲ್ಲೆಲ್ಲರಿಗೂ ಒಂದು ವಿನಂತಿ, ಯಾರು ಜಾಸ್ತಿ ಹೊರಗಡೆ ಸ್ವಲ್ಪ ಅಲ್ಲಿ ಮಕ್ಕಳೆಲ್ಲ ಗೆದ್ಲ ಮಾಡ್ತಾ ಇದ್ರು. ಹೊರಗಡೆ ಯಾರಂತಿರೋದು ಇದು ಸ್ಕೂಲ್ ತರ ಒಂದು 5 ದಿವಸ, ಇವತ್ತೊಂದು ದಿವಸ ಕಳೆದು ಹೋಯ್ತ್ರಿ, ನಾಡಿದ್ದು ಇನ್ನು 3 ದಿವಸ ರೀ. ಲಾಸ್ಟ್ ಧ್ಯಾನ ಸಿಗಲ್ದಾಕ ಬೆಳಿಗ್ಗೆ ಪೋಷಣೆ ಮುಗಿದ ಇನ್ನು 3 ದಿವಸ, ಬರೀ 3 ದಿವಸ ಸಮಯ ರೀ. ನಮ್ಮ ಜೀವನದಾಗ ನಾವು 50 ವರ್ಷ 60 ವರ್ಷ ಬದುಕ್ತೀರಿ. ಈ 3 ದಿವಸ ಏನೇ ಕೆಲಸ ಇದ್ರು ಬರ್ಬೇಕು. ಅವ್ರು ಹೇಳಿದ್ರಲ್ಲ ಬೆಳಿಗ್ಗೆ ಅಮೃತ ವೇಳೆ ಅಂದ್ರ ಸಾಧ್ಯ ಆದ್ರ ಬರ್ರಿ. 10 ಗಂಟೆಯಿಂದ 1:30 ಅಂತ ಹೇಳಿದ್ರೆ, ನೀವು 10 ಗಂಟೆಯಿಂದ 1:30 ಅಂದ್ರ 12ಕ್ಕೆ ಬರೋದ್ರಿ, 1ಕ್ಕೆ ಬಂದಿಲ್ಲ. ಬರೋದಿತ್ತಂದ್ರ 10 ಗಂಟೆಗೆ ಬರ್ಬೇಕ್ರಿ, 1:30 ತನಕ ಇರ್ಬೇಕ್ರಿ. ಅವರಷ್ಟಲ್ಲಿ ಗಚ್ಚಿ ಬಂದಂಗ ತಿಳ್ಕೊತಾರೆ. ಮತ್ ಇವತ್ತಿನ ಪಾಠಕ್ಕೆ ಇದಾರೆ ನಾಯಿಂದ ಎಲ್ಲ ಅರ್ಥ ಆಗ್ತಾ ಹೋಗ್ತದೆ. ಅದಕ್ಕೆ ದಯಮಾಡಿ ಇನ್ನ ಬರೀ 3 ದಿವಸ ಎಷ್ಟು ಬೇಕಾದ್ರೆ ತುಂಬ್ಕೊರಿ. 100 ತುಂಬ್ಕೊಂತ ಜ್ಞಾನ ಕೆಲವೇ ಸಮಯದಲ್ಲಿ ನಿಮ್ಮ ಬಾಳ ಬಂಗಾರ ಆಗೇ ಆಗ್ತದೆ, ಇದು ಗ್ಯಾರಂಟಿ.
ಎಲ್ಲರೂ ಶಾಂತವಾಗಿ, ಇದು ಶಿವ ಪ್ರಸಾದ. ಪ್ರತಿದಿನ ಊಟ ಅಂತೂ ಮನೇಲಿ ಮಾಡ್ತೀವಿ. ಇದು ಶಿವನಿಗೆ ಭೋಗ ಇಟ್ಟು ಶಿವನ ದೃಷ್ಟಿ ಬಿದ್ದಿದೆ. ಶಿವನ ಪ್ರಸಾದವನ್ನ ಶಿವನ ಸ್ಮೃತಿಯಲ್ಲಿ ಒಂದೊಂದು ತುತ್ತನ್ನ ಇಲ್ಲಿ ತನಕ ಎಷ್ಟೋ ದಿನದಾಗ ನಾವು ನೆನಪು ಮಾಡಕ್ಕಾಗಿಲ್ಲ. ಆದ್ರೆ ಇಲ್ಲಿದು ಪ್ರಸಾದ ಸ್ವಯಂ ಪರಮಾತ್ಮ ಶಿವನ ನೆನಪಿನಲ್ಲಿ ಒಂದೊಂದು ತುತ್ತನ್ನು ಬಹಳ ಶಾಂತವಾಗಿ 10 ನಿಮಿಷ ನೀವು ನಿಧಾನವಾಗಿ ಮಾಡಿದ್ರೆ ಎಲ್ಲರೂ ಕೂಡ ಶಾಂತವಾಗಿ ಮಾಡಬಹುದು. ಇಲ್ಲಿ ಪ್ರಸಾದ ನಡೆದೈತೋ ನಡೆದಿಲ್ಲ ಅಂತ ಗೊತ್ತಾಗಬಾರ್ದು. ನಿಮಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಆರಾಮಾಗಿ ಅಚ್ಚುಕಟ್ಟಾಗಿ ಕೂತ್ಕೊಳ್ರಿ. ಚಂದ ಶಿವನ ಸ್ಮೃತಿಯಲ್ಲಿ ಊಟ ಮಾಡ್ರಿ. ಇಲ್ಲಿ ಬಂದಿರೋದೇನು ಅಂದ್ರೆ ಗದ್ದಲ ಮಾಡೋದಕ್ಕಲ್ಲ, ಇದು ಶಾಂತಿಯ ಜಾಗ. ಇಲ್ಲಿ ಶಾಂತಿಯನ್ನು ತುಂಬಿಸೋದ್ರೆ ಪುಣ್ಯ. ಇಂಥ ಜಾಗಕ್ಕೆ ಬಂದು ಮತ್ತೆ ನಾವೇನಾದ್ರೂ ಗದ್ದಲ ಮಾಡಿದ್ರೆ ಅದೇ ಪಾಪ. ಅದಕ್ಕೆ ನಾವು ಪಾಪ ಮಾಡ್ಕೊಳಕ್ಕಂತೂ ಬಂದಿಲ್ಲ, ಪುಣ್ಯಕ್ಕಾಗಿ ಬಂದೀವಿ. ಪುಣ್ಯವನ್ನೇ ಪಡೆಯೋಣ, ಪ್ರಸಾದವನ್ನ ಶಾಂತವಾಗಿ ಸ್ವೀಕಾರ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದ್ದು ಎಲ್ಲರೂ ಶಿವ ಪ್ರಸಾದವನ್ನ ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ.